Come on, lift up your hand and worship Him. ನಮ್ಮ ಕರಗಳನ್ನೆತ್ತಿ ಆತನನ್ನು ಆರಾಧಿಸುವ. Come on. ದೇವ ನಿನ್ ಮಹಿಮೆ ನಮ್ಮನ್ನೆಲ್ಲ ಶುದ್ಧ ಸ್ಥಳದಲ್ಲಿ ನಿಲ್ಲಿಸಿದೆ. ದೇವ ನಿನ್ ಮಹಿಮೆ ನಮ್ಮನ್ನೆಲ್ಲ ಪರಿಶುದ್ಧ ಸ್ಥಳದಲ್ಲಿ ನಿಲ್ಲಿಸಿದೆ. ದೇವ ಪ್ರಸನ್ನತೆ ನಮ್ಮಲ್ಲಿಯೇ ನೆಲೆಗೊಂಡಿದೆ. ಓ ದೇವ ಪ್ರಸನ್ನತೆ ನಮ್ಮಲ್ಲಿಯೇ ನೆಲೆಗೊಂಡಿದೆ. ಓ ದೇವ ಪ್ರಸನ್ನತೆ ನಮ್ಮಲ್ಲಿಯೇ ನೆಲೆಗೊಂಡಿದೆ. ಓ ದೇವ ಪ್ರಸನ್ನತೆ ನಮ್ಮಲ್ಲಿಯೇ ನೆಲೆಗೊಂಡಿದೆ. Hallelujah, Hallelujah, ಸರ್ವಶಕ್ತನು ಆಳುವನು. Hallelujah, Hallelujah. ಶುದ್ಧನೇ ಶುದ್ಧನೇ ನೀನೇ, ಶುದ್ಧನೇ ಶುದ್ಧನೇ ಪರಿಶುದ್ಧನು ನೀನೇ. ಸ್ತುತಿ ನಿನಗೆ ಸ್ತುತಿ ನಿನಗೆ. ಶುದ್ಧನೇ ಶುದ್ಧನೇ ಪರಿಶುದ್ಧನು ನೀನೇ. ಸ್ತುತಿ ನಿನಗೆ ಸ್ತುತಿ ನಿನಗೆ. Oh God, we worship you. Thank you. Thank you. ಆತನ ಸನ್ನಿಧಿಯಲ್ಲಿ ಪರಿಪೂರ್ಣವಾದ ಸಂತೋಷ ಇದೆ. In His presence there is a fullness of joy. Fullness of joy. Fullness of joy. Ha 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 ha. Hey. Thank you. Rejoice. Rejoice. Oh God, thank you. ವಿಚಿತ್ರವಾಗಿಯೂ ಅದ್ಭುತವಾಗಿಯೂ ನನ್ನ ಸೃಷ್ಟಿಸಿದ ತಂದೆ ನೀನೇ. ಅಮೂಲ್ಯವಾಗಿಯೂ ಮಾನ್ಯವಾಗಿಯೂ ನನ್ನ ಸ್ವೀಕರಿಸಿದ ಕರ್ತ ನೀನೇ. ವಿಚಿತ್ರವಾಗಿಯೂ ಅದ್ಭುತವಾಗಿಯೂ ನನ್ನ ಸೃಷ್ಟಿಸಿದ ತಂದೆ ನೀನೇ. ಅಮೂಲ್ಯವಾಗಿಯೂ ಮಾನ್ಯವಾಗಿಯೂ
ನನ್ನ ಸ್ವೀಕರಿಸಿದ ಕರ್ತನಿನೇ ಆತ ಎಲ್ರೋಹಿ ನೋಡುವಾತನು ಆತ ಎಲ್ರೋಹಿ ನೋಡುವಾತನು ಆತ ಎಲ್ರೋಹಿ ನೋಡುವಾತನು ಆತ ಎಲ್ರೋಹಿ ನೋಡುವಾತನು ನನ್ನ ನೋಡುವಾತನನ್ನು ನೋಡಿದೆ ನನ್ನ ಕಾಣುವಾತನನ್ನು ಕಂಡುಕೊಂಡೆ ನನ್ನ ನೋಡುವಾತನನ್ನು ನೋಡಿದೆ ನನ್ನ ಕಾಣುವಾತನನ್ನು ಕಂಡುಕೊಂಡೆ ಆತ ಎಲ್ರೋಹಿ ನೋಡುವಾತನು ಆತ ಎಲ್ರೋಹಿ ನೋಡುವಾತನು ಆತ ಎಲ್ರೋಹಿ ನೋಡುವಾತನು ಆತ ಎಲ್ರೋಹಿ ನೋಡುವಾತನು. ಕರ್ತನೇ, ನಿನ್ನಮ್ಮನ್ನು ಯಾವಾಗಲೂ ನೋಡ್ತಾ ಇದ್ದಿ. ನಾವು ಫೀಲ್ ಮಾಡದೆ ಹೋಗ್ಲಿ, ಪ್ರಿಯ ಕರ್ತನು ನಿಮ್ಮನ್ನು ಯಾವಾಗಲೂ ನೋಡ್ತಾ ಇದ್ದಾನೆ. ಆತನು ಒಳ್ಳೆಯವರನ್ನು ಕೆಟ್ಟವರನ್ನು ನೋಡುತ್ತಲೇ ಇದ್ದಾನೆ. ಆತನ ಕಣ್ಣಿಗೆ ಮರೆಯಾಗಿ ನಾವು ಎಲ್ಲಿ ಹೋಗಲಿ? ಅರುಣರ ರೆಕ್ಕೆಗಳನ್ನು ಕಟ್ಟಿಕೊಂಡು ಮೇಲಕ್ಕೆ ಹೋದೆನೋ ಅಂದ್ರೆ ಅಲ್ಲಿಯೂ ನೀನು ಇರುತ್ತಿ. ಪಾತಾಳಕ್ಕೆ ಹೋದೆನೋ ಅಲ್ಲಿಯೂ ನಿನ್ನ ಆತ್ಮವು ಇರುತ್ತದೆ. ನಿನ್ನ ಕಣ್ಣಿಗೆ ಮರೆಯಾಗಿ ನಾವು ಎಲ್ಲಿ ಹೋಗಲಿ? ಥ್ಯಾಂಕ್ ಯು ಕರ್ತನೆ. ಈ ವೇಳೆಗೋಸ್ಕರ ನಿನಗೆ ನಾವು ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇವೆ. ನಮ್ಮ ಹೃದಯವು ತೆರೆಯಲ್ಪಟ್ಟಿದೆ, ನಮ್ಮ ಕಿವಿಗಳು ತೆರೆಯಲ್ಪಟ್ಟಿದೆ. ನಾವು ನಿನ್ನಿಂದ ಕೇಳಲು ಬಯಸ್ತೇವೆ ಕರ್ತನೆ. ವಿ ರಿಸೀವ್ ಯುವರ್ ಅಟರೆನ್ಸ್. ನಾವು ನಿನ್ನ ಆತ್ಮನಿಂದ ನಡೆಸಲ್ಪಡುತ್ತೇವೆ ಮತ್ತು ಆತ್ಮನಿಂದ ಹೊಂದುತ್ತೇವೆ. ಆತ್ಮನಿಂದಲೇ ನಾವು ನೋಡುತ್ತೇವೆ, ಗ್ರಹಿಸ್ತೇವೆ. ಯಾರು ಯೂಟ್ಯೂಬಲ್ಲಿ, ಫೇಸ್ಬುಕ್ಕಲ್ಲಿ, ವಾಟ್ಸಪ್ಪಲ್ಲಿ ಕೇಳ್ತಾರೋ, ಯಾರು ನಿನ್ನ ಮಕ್ಕಳು ಯಾವ ಪ್ರಶ್ನೆಯಿಂದ ಬಂದಿದ್ದಾರೋ ಪ್ರತಿಯೊಬ್ಬರಿಗೆ ನೀನು ಉತ್ತರವನ್ನು ಕೊಡುವ ಆತನಾಗಿದೆ. ಪ್ರತಿಯೊಬ್ಬರು ನೀನು ಸಂತೈಸುವತನಾಗಿದೆ. ನಿನ್ನ ವಾಕ್ಯವು ಮಾತಾಡುತ್ತದೆ. ಥ್ಯಾಂಕ್ ಯು ತಂದೆ. ಎಲ್ಲ ಮಹಿಮೆಯನ್ನು ನಾವು ನಿನಗೆ ಸಲ್ಲಿಸ್ತಾ ಇದ್ದೇವೆ ಯೇಸು ನಾಮದಲ್ಲಿ ತಂದೆ. ಆಮೆನ್, ಆಮೆನ್, ಆಮೆನ್. Praise the Lord. Welcome, Sister Juliet Veera Rego. Good. ಹಿಂದೆ ಇದ್ದವರು ಮುಂದೆ ಬರಬಹುದು. ಇಲ್ಲಿ 2-3 ಸೀಟ್ಗಳಿವೆ. ಕಮ್, ಮುಂದೆ ಬನ್ನಿ. ನೀವು ಹತ್ತಿರ ಇದ್ದರೆ ಡೈರೆಕ್ಟ್ ಕಿವಿಗೆ ಹೋಗ್ತದೆ, ಏನು ಡಿಸ್ಟ್ರಾಕ್ಷನ್ ಆಗೋದಿಲ್ಲ. ರೈಟ್, ಬನ್ನಿ. ಓಕೆ, ಎಷ್ಟು ಮಂದಿ ಸಂತೋಷವಾಗಿದ್ದೀರಿ? ಎಷ್ಟು ಮಂದಿ ಎಂಜಾಯ್ ಮಾಡಿದ್ದೀರಿ ಆರಾಧನೆಯಲ್ಲಿ? ಒಂದು ಒಳ್ಳೆಯ ಸ್ಮೈಲ್ ಅನ್ನು ಕೊಡ್ರಿ. ಬ್ಯೂಟಿಫುಲ್ ಸ್ಮೈಲ್ ನಿಮ್ಮ ಪಕ್ಕದವರಿಗೆ. ವಿಚಿತ್ರವಾಗಿಯೂ ಅದ್ಭುತವಾಗಿಯೂ ನನ್ನ ಸೃಷ್ಟಿಸಿದ ತಂದೆ ನೀನೇ, ಅಮೂಲ್ಯವಾಗಿ ಮಾನ್ಯವಾಗಿಯೂ ನನ್ನ ಸ್ವೀಕರಿಸಿದ
ಕರ್ತನೇ ವಿಚಿತ್ರವಾಗಿಯೂ ಅದ್ಭುತವಾಗಿಯೂ ನನ್ನ ಸೃಷ್ಟಿಸಿದ ತಂದೆ ನೀನೇ, ಅಮೂಲ್ಯವಾಗಿಯೂ ಮಾನವಾಗಿಯೂ ನನ್ನ ಸ್ವೀಕರಿಸಿದ ಕರ್ತನೇ. ಆತ ಎಲ್ಲರೂ ನೋಡುವಾತನು, ಆತ ಎಲ್ಲರೂ ನೋಡುವಾತನು, ಆತ ಎಲ್ಲರೂ ನೋಡುವಾತನು, ಆತ ಎಲ್ಲರೂ ನೋಡುವಾತನು. ಎಲ್ರು ಅಂತ ಹೇಳಿದ್ರೆ ನಮ್ಮನ್ನು ನೋಡುವಾತನು. ಪ್ರೈಸ್ ಗಾಡ್. ನಾವು ನೋಡ್ತೇವೆ ಈಸಾಕನು ರೆಬೆಕ್ಕ ಬರುತ್ತಿರುವಾಗ ಒಂಟೆಗಳ ಮೇಲೆ ಕೂತ್ಕೊಂಡು ಲೈರೋಹಿ ಆ ಬಾವಿಯ ಹತ್ತಿರ ಆತನು ಧ್ಯಾನ ಮಾಡುತ್ತಾ ಇದ್ದ ಅಂತ ಬೈಬಲ್ ಹೇಳ್ತದೆ. ಪ್ರೈಸ್ ಗಾಡ್. ಧ್ಯಾನ, ನೀನು ದೇವರ ವಾಕ್ಯವನ್ನು ಧ್ಯಾನ ಮಾಡುವುದಂತ ಹೇಳಿದರೆ ನಿನ್ನ ನೋಡುವ ಆತನನ್ನು ನೀನು ನೋಡುವುದು. ಹಲ್ಲೆಲೂಯ. ಕೇಳ್ತಾ ಇದ್ದೀರಾ? ಎವ್ರಿ ಟೈಮ್ ಯು ಮೆಡಿಟೇಟಿಂಗ್ ಗಾಡ್ಸ್ ವರ್ಡ್ ಮೀನ್ಸ್ ಥ್ರೂ ದ ವರ್ಡ್ ಆಫ್ ಗಾಡ್, ದೇವರ ವಾಕ್ಯದ ಮೂಲಕ ಕಾಣದ ಲೋಕದಲ್ಲಿರುವ ದೇವರನ್ನು ನೀನು ನೋಡುವಂಥದ್ದಾಗಿದೆ. ಪ್ರೈಸ್ ಗಾಡ್. ನಿನ್ನ ದೃಷ್ಟಿಯನ್ನು ಪರಿಸ್ಥಿತಿಗಳ ಮೇಲೆ ತೆಗೆದು ಸಮಸ್ಯೆಯ ಮೇಲೆ ಅಥವಾ ವ್ಯಾಧಿಯ ಮೇಲೆ ಪ್ರಾಬ್ಲಮ್ಗಳ ಮೇಲೆ ಇದ್ದ ನಿನ್ನ ದೃಷ್ಟಿಯನ್ನು ತೆಗೆದು ನಿನ್ನ ನೋಡುವಾತನನ್ನು ನೀನು ನೋಡುವಂಥದ್ದಾಗಿದೆ. ಪ್ರೈಸ್ ಗಾಡ್. ದ ಬೈಬಲ್ ಹೇಳಿದೆ, ಆತನನ್ನು ದೃಷ್ಟಿಸುವವರು ಮುಖವು ಪ್ರಕಾಶಗೊಳ್ಳುವುದು. ಪ್ರೈಸ್ ಗಾಡ್. ಅವರು ಪ್ರಕಾಶಗೊಳ್ಳುವವರು, ಅವರ ಮುಖವು ಲಜ್ಜೆಯಿಂದ ಕೆಡುವುದೇ ಇಲ್ಲ. ಕೆಲವೊಮ್ಮೆ ನಮ್ಮಲ್ಲಿ ತುಂಬ ಸ್ಕ್ರಿಪ್ಚರ್ ನಾಲೆಜ್ ಇರ್ತದೆ, ಆದಿಕಾಂಡದಿಂದ ಪ್ರಕಟಣೆವರೆಗೆ ನಮಗೆ ಬಾಹಟ ಇರ್ಬೋದು, ಪಟ 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 ಹೇಳ್ಬೋದು. ಅನ್ಲೆಸ್ ಅಂಡ್ ಅಂಟಿಲ್ ಮೆಡಿಟೇಟ್ ಗಾಡ್ಸ್ ವರ್ಡ್, ನೀವೆಲ್ಲಿವರೆಗೆ ದೇವರ ವಾಕ್ಯವನ್ನು ಮೆಡಿಟೇಟ್ ಮಾಡೋದಿಲ್ಲ ಅಲ್ಲಿವರೆಗೆ ಆ ವಾಕ್ಯದಲ್ಲಿ ಏನು ಹೇಳಲ್ಪಟ್ಟಿದೆ ಅದು ನಿಮ್ಮ ಜೀವಿತದಲ್ಲಿ ರಿಯಾಲಿಟಿ ಆಗುವುದಿಲ್ಲ. ಪ್ರೈಸ್ ಗಾಡ್. ಕೆಲವೊಮ್ಮೆ ನಿಮಗೆ ಆಶ್ಚರ್ಯ ಆಗ್ತದೆ, ರೈಟ್? ಇವನು ಯಾಕೆ ವಾಕ್ಯಗಳನ್ನು ಪಟ 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 ಹೇಳ್ತಾನೆ, ಇವನ ಜೀವಿತ ಯಾಕೆ ಹೀಗೆ, ರೈಟ್? ಕೆಲವರು ಕನ್ಫ್ಯೂಸ್ ಆಗ್ತಾರೆ. ಸ್ಕ್ರಿಪ್ಚರ್ ಮಾತಾಡಿದ್ರೆ ಸ್ಕ್ರಿಪ್ಚರ್ ಹೇಳ್ತಾರೆ ಪಟ 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 ಅಂತ, ಅದು ಯಾಕೆ ಜೀವಿತ ಹೀಗೆ ಇವನದ್ದು? ಕ್ವಶನ್ ಮಾರ್ಕ್. ಯಾಕಂದ್ರೆ ವರ್ಡ್ ಹೆಡ್ ಅಲ್ಲಿ ಇದೆ, ದ ವರ್ಡ್ ಫ್ಲಶ್ ಆಗಲಿಲ್ಲ. ಪ್ರೈಸ್ ಗಾಡ್. ಅದು ಕೇವಲ ಮೆಡಿಟೇಟ್ ಮಾಡಿದಾಗ ಯು ವಿಲ್ ಬಿಕಮ್ ದ ಎಕ್ಸ್ಪ್ರೆಷನ್ ಆಫ್ ದಟ್ ವರ್ಡ್, ಅಂದರೆ ಆ ವಾಕ್ಯದ ಪ್ರಕಾಶ ನೀವು ಆಗುತ್ತೀರಿ. ಯು ವಿಲ್ ಬಿಕಮ್ ದ ಎಕ್ಸ್ಪ್ರೆಷನ್ ಆಫ್ ಗಾಡ್ ಹಿಮ್ಸೆಲ್ಫ್. ನೀವು ದೇವರ ಬೆಳಕಾಗುತ್ತೀರಿ. ಪ್ರೈಸ್ ಗಾಡ್. ಜನರು ನಿಮ್ಮನ್ನು ನೋಡಿ ಪರಲೋಕ ದೇವರನ್ನವರು ಕೊಂಡಾಡುತ್ತಾರೆ. ಹಲ್ಲೆಲೂಯ. ದೇ ವಿಲ್ ಸಿ ಯು ಆ್ಯಂಡ್ ಗ್ಲೋರಿಫೈ ಗಾಡ್. ಅದಕ್ಕೋಸ್ಕರ ವೆರಿ ಇಂಪಾರ್ಟೆಂಟ್, ವಾಟ್ ಈಸ್ ಮೆಡಿಟೇಷನ್? ಮೆಡಿಟೇಷನ್ ಅಂತ ಹೇಳಿದರೆ ನಮ್ಮ ನೋಡುವ ಆತನನ್ನು ನಾವು ನೋಡುವಂಥದ್ದಾಗಿದೆ. ಪ್ರೈಸ್ ಗಾಡ್. ನೋಡುವಂಥದ್ದು. ಈಸಾಕನು ತನ್ನ ಹುಡುಗಿಗೋಸ್ಕರ ಫೇಸ್ಬುಕ್ಕಲ್ಲಿ ಕೂತ್ಕೊಳ್ಳಿಲ್ಲ, ರೈಟ್? ಅದು ವಾಟ್ಸಪ್ಪಲ್ಲಿ ಕೂತ್ಕೊಳ್ಳಿಲ್ಲ. ಯಾವ ಪರ್ಸನ್ ಆತನಿಗೆ ಕನೆಕ್ಟ್ ಆಗಬೇಕು ಆ ಪರ್ಸನಿಗೋಸ್ಕರ ಆತನನ್ನೇ ಆತ ನೋಡ್ತಾ ಇದ್ದ. ಪ್ರೈಸ್ ಗಾಡ್. ಆಗ ರೈಟ್ ಪರ್ಸನ್ ಆತನಿಗೆ ಕನೆಕ್ಟ್ ಆಯಿತು. ಯಾವಾಗ ನೀವು ನಿಮ್ಮ ನೋಡುವ ಆತನನ್ನು ನೋಡುತ್ತೀರಿ, ರೈಟ್ ವ್ಯಕ್ತಿಗಳು ರೈಟ್ ಆದ ಸಮಯದಲ್ಲಿ, ರೈಟ್ ಆದ ಪ್ಲೇಸಲ್ಲಿ, ರೈಟ್ ಆದ ಪರ್ಪೋಸಿಗೆ, ಉದ್ದೇಶಕ್ಕೆ ನಿಮಗೆ ಕನೆಕ್ಟ್ ಆಗುತ್ತಾರೆ. ಪುನಃ ನಾನು ಹೇಳ್ತೇನೆ, ಸರಿಯಾದ ವ್ಯಕ್ತಿಗಳು ಸರಿಯಾದ ಸಮಯದಲ್ಲಿ, ರೈಟ್ ಪರ್ಸನ್ ರಾಂಗ್ ಟೈಮಲ್ಲಿ ಅಲ್ಲ,
ರೈಟ್ ಪರ್ಸನ್ ದ ರೈಟ್ ಟೈಮ್, ರೈಟ್ ಪರ್ಸನ್ ರೈಟ್ ಟೈಮ್, ರಾಂಗ್ ಪ್ಲೇಸಲ್ಲೆಲ್ಲ ರೈಟ್ ಪ್ಲೇಸಲ್ಲಿ, ರೈಟ್ ಪರ್ಸನ್ ರೈಟ್ ಟೈಮ್ ರೈಟ್ ಪ್ಲೇಸ್ ರೈಟ್ ಪರ್ಪಸ್. ಪ್ರೈಸ್ ಗಾಡ್. ವೆರಿ ವೆರಿ ಇಂಪಾರ್ಟೆಂಟ್. ಹಲ್ಲೆಲೂಯಾ. ಆ ವ್ಯಕ್ತಿಗಳು ನಿಮಗೆ ದೇವರು ಇಟ್ಟಂತ ಉದ್ದೇಶಕ್ಕೆ ಅವರು ಲೀಡ್ ಮಾಡುತ್ತಾರೆ. ಯು ವಿಲ್ ಎಂಜಾಯ್ ಯುವರ್ ಲೈಫ್. ಪ್ರೈಸ್ ಗಾಡ್. ಅದಕ್ಕೋಸ್ಕರ ದೇವರು ಆಲ್ರೆಡಿ ನಿನಗೋಸ್ಕರ ಜನರನ್ನು ಆರ್ಡೈನ್ ಮಾಡಿಟ್ಟಿದ್ದಾನೆ. ಜನರನ್ನು ಆಲ್ರೆಡಿ ದೇವರು ನಿಮಗೆ ಆರ್ಡೈನ್ ಮಾಡಿಟ್ಟಿದ್ದಾನೆ ನಿಮ್ಮ ಫ್ಯೂಚರ್ಗೋಸ್ಕರ. ಆಲ್ರೆಡಿ ಆರ್ಡೈನ್ ಮಾಡಿಟ್ಟಿದ್ದಾನೆ. ರೈಟ್ ಆದ ವ್ಯಕ್ತಿಗಳು, ರೈಟ್ ಆದ ಸಮಯಕ್ಕೆ, ರೈಟ್ ಆದ ಪ್ಲೇಸ್ಗೆ, ರೈಟ್ ಆದ ಉದ್ದೇಶಕ್ಕೆ. ಸೈತಾನನು ಕೂಡ ತನ್ನ ಜನರನ್ನು ನೇಮಿಸಿಟ್ಟಿದ್ದಾನೆ ನಿಮ್ಮನ್ನು ಡಿಸ್ಟ್ರಾಕ್ಷನ್ ಕೊಂಡೋಗ್ಲಿಕ್ಕೆ, ನಿಮ್ಮನ್ನು ತಪ್ಪಾದ ಸಂಗತಿಗಳಿಗೆ ಹೊಂದೋಗಿ, ನಿಮಗೆ ದೇವರು ಬೆಸ್ಟ್ ಇಟ್ಟಂಥದ್ದನ್ನು ನೀವು ಮಿಸ್ ಆಗಲಿಕ್ಕೆ. ನಾನು ಬಾಯಿ ತೆರೆಯುವಾಗ ದೇವರು ಮಾತಾಡ್ತಾನೆ. ಪ್ರೈಸ್ ಗಾಡ್. ಈ ನನ್ನ ನೋಡುವಾತನನ್ನು ನಾನು ನೋಡಿದೆ. ಈ ಗೀತೆ ನಾನು ಸ್ಟಾರ್ಟ್ ಹಾಡಿದ್ದು ಜೋಸೆಫ್ ಪಾಸ್ಟರ್ನ ಎಂಗೇಜ್ಮೆಂಟ್ ಇತ್ತು. ಪ್ರೈಸ್ ಗಾಡ್. ನಾನು ಎಂಗೇಜ್ಮೆಂಟಿಗೆ ಆರಾಧನೆಗೆ ಹೋದಾಗ ಸಡನ್ಲಿ ದೇವರು ಈ ಗೀತೆಯನ್ನು ನನ್ನ ಹೃದಯದಲ್ಲಿ ಹಾಕಿದ್ದ. ನನ್ನ ನೋಡುವಾತನನ್ನು ನಾನು ನೋಡಿದೆ, ಆತ ಎಲ್ರೋಹಿ. ನನ್ನ ನೋಡುವಾತನನ್ನು ನೋಡಿದೆ, ನನ್ನ ಕಾಣುವಾತನನ್ನು ಕಂಡುಕೊಂಡೆ. ನನ್ನ ನೋಡುವಾತನನ್ನು ನೋಡಿದೆ, ನನ್ನ ಕಾಣುವಾತನನ್ನು ಕಂಡುಕೊಂಡೆ. ಆತ ಎಲ್ರೋಹಿ, ನೋಡುವಾತನು. ಆತ ಎಲ್ರೋಹಿ, ನೋಡುವಾತನು. ಆ ದಿವಸ ಮ್ಯೂಸಿಷಿಯನ್ ಬ್ರದರ್ ವಿನ್ಸಿ ಇದ್ದರು. ವಿನ್ಸಿ ಗೊತ್ತೇ ಇಲ್ಲ ಇದು ನ್ಯೂ ಸಾಂಗ್ ಅಂತ. ಅವರೊಂದಿನ ಕೇಳಿದ್ರು, ಇದು ಯಾವಾಗ ನೀವು ಕಂಪೋಸ್ ಮಾಡಿದ್ದು? ನಾನು ಹೇಳಿದೆ, ನೀವು ಮ್ಯೂಸಿಕ್ ಕೊಡ್ತಾ ಇದ್ದೀರಿ. ನಾನು ಪ್ರೀಚ್ ಮಾಡಲಿಕ್ಕೆ ಹೋಗುವಾಗ ನಿಮ್ಮ ಮ್ಯೂಸಿಕ್ ನನ್ನ ಸ್ಪಿರಿಟ್ ಎದ್ದಿತ್ತು. ಪ್ರೈಸ್ ಗಾಡ್. ನಿಮ್ಗೆ ಗೊತ್ತಾ, ದ ಮ್ಯೂಸಿಕ್ ಮಿನಿಸ್ಟ್ರಿ ಈಸ್ ಎ ಹೆಲ್ಪಿಂಗ್ ಮಿನಿಸ್ಟ್ರಿ. ಪ್ರೈಸ್ ಗಾಡ್. ದ ಮ್ಯಾನ್ ಆಫ್ ಗಾಡ್ ಗೆ ಮೂವ್ ಆಗುತ್ತಿರುವಾಗ ಇಟ್ ವಿಲ್ ಹೆಲ್ಪ್ ಅಂಡ್ ಸ್ಟರ್ ಹಿಸ್ ಸ್ಪಿರಿಟ್. ಪ್ರೈಸ್ ಗಾಡ್. ಮ್ಯೂಸಿಕ್ ಮಿನಿಸ್ಟ್ರಿ ಹೆಲ್ಪ್ ಮಾಡುತ್ತದೆ. ಮ್ಯೂಸಿಕ್ಲಿ ಅನಾಯಿಂಟಿಂಗ್ ಇರುವುದಲ್ಲ, ಅನಾಯಿಂಟಿಂಗ್ ನಮ್ಮ ಒಳಗಿದೆ. ಪ್ರೈಸ್ ಗಾಡ್. ಬಾರಿಸುವವನ ಒಳಗಿರುತ್ತದೆ. ಯಾವಾಗ ಆತನ ಸ್ಪಿರಿಟ್ಗೆ ಈಲ್ಡ್ ಆಗುತ್ತಾನೆ, ಆಗ ಆತನ ಮೂಲಕ ದ ಅನಾಯಿಂಟಿಂಗ್ ಫ್ಲೋ ಆಗುತ್ತದೆ. ಪ್ರೈಸ್ ಗಾಡ್. ಅದಕ್ಕೋಸ್ಕರ ನಾನು ಎನ್ಕರೇಜ್ ಮಾಡ್ತೇನೆ ಎಲ್ಲ ಮಕ್ಕಳಿಗೆ ಮ್ಯೂಸಿಕ್ ಅನ್ನು ಕಲಿಯಿರಿ. ಪರ್ಸನಲ್ ವರ್ಶಿಪ್ಗೋಸ್ಕರ ಕಲಿಯಿರಿ. ಪ್ರೈಸ್ ಗಾಡ್. ಕಲಿಯಿರಿ. ಟೈಮ್ ಸಿಗುವಾಗ ನಿಮ್ಮ ಮಕ್ಕಳಿಗೆ ಕಲಿಸಿರಿ. ಏನೆಲ್ಲ ಇನ್ಸ್ಟ್ರೂಮೆಂಟ್ಗಳಿವೆ ಅದನ್ನು ಕಲೀಲಿಕ್ಕೆ ಅವರನ್ನು ಪ್ರೇರೇಪಿಸಿರಿ. ಪ್ರತಿಯೊಬ್ಬ ಮಕ್ಕಳು ಯುನೀಕ್ ಟ್ಯಾಲೆಂಟಲ್ಲಿದ್ದಾರೆ. ನಿಮಗೆ ಇಷ್ಟ ಬಂದ ಮ್ಯೂಸಿಕನ್ನು ಕಲೀಲಿಕ್ಕೆ ಹೇಳ್ಬೇಡ್ರಿ. ಅವರಿಗೆ ಯಾವುದು ಡಿಸೈರ್ ಇದೆ ಅದರಲ್ಲಿ ಅವರು ಶಾರ್ಪ್ ಆಗುತ್ತಾರೆ. ಅವರು ಅನೇಕರಿಗೆ ಆಶೀರ್ವಾದವಾಗುತ್ತಾರೆ. ಪ್ರೈಸ್ ಗಾಡ್. ಮಕ್ಕಳಿಗೆ ಎನ್ಕರೇಜ್ ಮಾಡಿರಿ. ಸಣ್ಣ ಪ್ರಾಯದಲ್ಲಿ ಮ್ಯೂಸಿಷಿಯನ್ಗಳು ಬೇಕು. ಅಟ್ಲೀಸ್ಟ್ ಕುಟುಂಬವಾಗಿ ಪ್ರಾರ್ಥನೆ ಮಾಡುವಾಗ ನೀವು ಅದನ್ನು ಮ್ಯೂಸಿಕ್ನೊಟ್ಟಿಗೆ ಆರಾಧನೆ ಮಾಡಿರಿ. ಡೇವಿಡ್ ಸ್ಟೇಜ್ ಶೋಗೋಸ್ಕರ ಆತನು ಕಿನ್ನರಿ ಬಾರಿಸ್ತಿರ್ಲಿಲ್ಲ. ಆತನು ವೈಯಕ್ತಿಕವಾಗಿ ಕಿನ್ನರಿ ಬಾರಿಸಿಕೊಂಡು ಕರ್ತನು ಆರಾಧಿಸ್ತಾ ಇದ್ದ. ಪ್ರೈಸ್ ಗಾಡ್. ಆತನು ಆರಾಧಕ. ಹಿ ವಾಸ್ ಎ ವರ್ಷಿಪರ್. ಆತನು ಆರಾಧನೆ ಮಾಡಿದ ಕಾರಣ ಅನೇಕ ಕೀರ್ತನೆಗಳು ಆತನು ಆರಾಧನೆ ಮಾಡುತ್ತಿರುವಾಗ ಬಂದವು. ಆತನು ವೈಯಕ್ತಿಕವಾಗಿ 1ನೇ ಕೀರ್ತನೆ 2ನೇ ಕೀರ್ತನೆ ಎಲ್ಲವೂ ಅದು ಪ್ರಾಫೆಟಿಕ್ ಆಗಿತ್ತು. ಪ್ರೈಸ್ ಗಾಡ್. ಅನೇಕ ಕೀರ್ತನೆಗಳು. ಅದರಿಂದ ನಿಮ್ಮ ಆತ್ಮ ಏನಾಗ್ತದೆ, ದೇವರ ಅಟರೆನ್ಸ್ ಅನ್ನು ರಿಸೀವ್ ಮಾಡುತ್ತದೆ. ಯು ವಿಲ್ ಸಿಂಗ್ ನ್ಯೂ ಸಾಂಗ್. ಪ್ರೈಸ್ ಗಾಡ್. ಈ ಹೃದಯಪೂರ್ವಕವಾಗಿ ಈ ಸಾಂಗ್ ಸಡನ್ ನನ್ನ ಆತ್ಮದ ಒಳಗಿಂದ ಬಂತು. ಪ್ರೈಸ್ ಗಾಡ್.
ಆ ಹೃದಯಪೂರ್ವಕವಾಗಿ ವರ್ಡನ್ನು ನಾನು ಯಾವತ್ತೂ ಯೂಸ್ ಮಾಡಲಿಲ್ಲ. ನನ್ನ ಪ್ರೀಚಿಂಗಲ್ಲಿ ಕೂಡ ಮನಪೂರ್ವಕವಾಗಿ ಯೂಸ್ ಮಾಡಿದ್ದೇನೆ. ಸಡನ್ಲಿ ಆ ವರ್ಡ್ ಇದೆ, ಎಲ್ಲಿದೆ? 1 Peter 1 chapter 22 verse. 1 Peter 1 chapter 22. ನೀವು ಸತ್ಯೋಪದೇಶಕ್ಕೆ ವಿಧೇಯರಾಗಿದ್ದು ನಿಮ್ಮ ಆತ್ಮಗಳನ್ನು ಶುದ್ಧ ಮಾಡಿಕೊಂಡದ್ದರಿಂದ ನಿಷ್ಕಪಟವಾದ ಸಹೋದರ ಸ್ನೇಹವುಳ್ಳವರಾಗಿರತಕ್ಕದ್ದು. ಹೀಗಿರಲಾಗಿ ಒಬ್ಬರನ್ನೊಬ್ಬರು ಹೃದಯಪೂರ್ವಕವಾಗಿಯೂ ಯಥಾರ್ಥವಾಗಿಯೂ ಪ್ರೀತಿಸಿರಿ. ಹೃದಯಪೂರ್ವಕವಾಗಿಯೂ. ಪ್ರೈಸ್ ಗಾಡ್. ಓಕೆ, ಅದರಿಂದ ಮೆಡಿಟೇಷನ್ ಎಂಬುವಂಥದ್ದು, ಧ್ಯಾನ ಮಾಡುವಂಥದ್ದು, ನಿಮ್ಮನ್ನು ನೋಡುವಾತನನ್ನು ನೀವು ನೋಡುವಂಥದ್ದು. ನೆಕ್ಸ್ಟ್, ನಿಮ್ಮನ್ನೇ ವಾಕ್ಯದ ಮೂಲಕ ನೀವು ನೋಡುವಂಥದ್ದು. ಪ್ರೈಸ್ ಗಾಡ್. ನಂಬರ್ 1, ದೇವರನ್ನು ನೀವು ನೋಡ್ತೀರಿ. ನಂಬರ್ 2, ನಿಮ್ಮನ್ನೇ ನೀವು ನೋಡ್ತೀರಿ. ಜನ ನಿಮ್ಮ ಬಗ್ಗೆ ಅನೇಕ ಕಮೆಂಟ್ಸ್ಗಳನ್ನು ಕೊಡ್ಬೋದು. ಆ ಕಮೆಂಟ್ಸ್ಗಳನ್ನು ನೀವು ಮೆಡಿಟೇಟ್ ಮಾಡೋದಿಲ್ಲ. ದೇವರು ನಿಮ್ಮ ಬಗ್ಗೆ ಏನು ಹೇಳುತ್ತಾನೋ ಅದನ್ನು ನೀವು ಮೆಡಿಟೇಟ್ ಮಾಡುತ್ತೀರಿ. ಪ್ರೈಸ್ ಗಾಡ್. ನಿಮ್ಮ ಮೈಂಡ್ ಏನು ಹೇಳ್ತದೆ ನೀವು ಕೇಳುವುದಿಲ್ಲ. ದೇವರು ನಿಮ್ಮ ಬಗ್ಗೆ ಏನು ಹೇಳುತ್ತಾನೆ ಅದೇ ನೀವು ಆಗಿ ಮಾರ್ಪಡುತ್ತೀರಿ. ವಾಕ್ಯ ಏನು ಹೇಳ್ತದೆ ಅದೇ ನೀವು ಆಗಿ ಪ್ರಜ್ವಲಿಸ್ತೀರಿ. ಅದು ನಾನು ನಿಮ್ಗೆ ಎನ್ಕರೇಜ್ ಮಾಡ್ತೇನೆ. ದೇವರ ವಾಕ್ಯವನ್ನು ಕೇವಲ ಕೇಳುವುದು ಮಾತ್ರ ಅಲ್ಲ, ಅದನ್ನು ಮೆಡಿಟೇಟ್ ಮಾಡಿರಿ, ಧ್ಯಾನ ಮಾಡಿರಿ. ಕೆಲವರಿಗೆ ಧ್ಯಾನ ಮಾಡುವುದಂದರೆ ಹೇಗಂತ ಗೊತ್ತಿಲ್ಲ. ಪ್ರೈಸ್ ಗಾಡ್. ಡೋಂಟ್ ನೋ. ನಾನು ಮೊನ್ನೆ ಹೇಳಿದೆ, ದ ಕನ್ಫೆಷನ್, ದ ಸ್ಲೋ ಆಗಿ ನೀವು ಕನ್ಫೆಸ್ ಮಾಡ್ತೀರಾ, ಅದೊಂದು ರೀತಿಯ ಮೆಡಿಟೇಷನ್. ನಿನ್ನನ್ನು ನೀನು ನೋಡುತ್ತೆ, ಆ ಕನ್ಫೆಷನ್ನ ಮೂಲಕ. ಕೆಲವೊಂದು ವರ್ಡ್ಗಳು ನಾನು ಮೋರ್ ದೆನ್ 100 ಟೈಮ್ ಕನ್ಫೆಸ್ ಮಾಡುತ್ತೇನೆ, ಅಂಟಿಲ್ ನನ್ನ ಮೈಂಡ್ ಆ ರೆವಲೇಷನ್ ಅನ್ನು ಗ್ರಾಸ್ ಮಾಡುವವರೆಗೆ. ಪ್ರೈಸ್ ಗಾಡ್. ಗ್ರಾಸ್ ಮಾಡುವವರೆಗೆ ನಾನು ಅದನ್ನು ಮೆಡಿಟೇಟ್ ಮಾಡ್ತೇನೆ. ಅಂಟಿಲ್ ಐ ಸಿ ಮೈ ಸೆಲ್ಫ್, ನಾನು ಆ ವಾಕ್ಯದಲ್ಲಿ ನನ್ನ ನೋಡುವವರೆಗೆ, ಆ ಗ್ರಹಿಕೆ ಓಪನ್ ಆಗುವವರೆಗೆ. ಪ್ರೈಸ್ ಗಾಡ್. ಆಗ ಒಂದು ರೀತಿಯ ಫ್ರೆಶ್ ಆಗುತ್ತದೆ. ಪ್ರೈಸ್ ಗಾಡ್. ಆ ವರ್ಡ್ ನಿಮ್ಮ ಒಳಗಿಂದ ಜೀವವಾಗುತ್ತದೆ. ಯು ವಿಲ್ ಫೀಲ್ ದಟ್ ವರ್ಡ್, ಯು ವಿಲ್ ಎಕ್ಸ್ಪೀರಿಯನ್ಸ್ ದಟ್ ವರ್ಡ್. ನೀವು ಆ ವಾಕ್ಯವನ್ನು ಅನುಭವಿಸ್ತೀರಿ. ಎಸ್, ನೀವು ಅನುಭವಿಸ್ತೀರಿ ಆ ವಾಕ್ಯವನ್ನು. ಅಪೊಸ್ತಲ ಪೌಲ ಹಿಬ್ರೂಸ್ ಹೇಳ್ತದೆ, ಕಾಲವನ್ನು ನೋಡಿದರೆ ನೀವು ಇಷ್ಟರವರೆಗೆ ಏನಾಗಬೇಕಿತ್ತು? ಬೋಧಕರಾಗಬೇಕಿತ್ತು. ದೈವೋಕ್ತಿಗಳ ಮೂಲ ಪಾಠವನ್ನು, ದ ಬೇಸಿಕ್ ಟೀಚಿಂಗ್, ಮೂಲ ಪಾಠ ನಿಮಗೆ ತಿರುಗಿ ಕಲಿಸಿಕೊಡಬೇಕಾದ ಕಾರಣ ನೀವು ಹಾಲು ಕುಡಿಯತಕ್ಕವರೇ ಹೊರತು ಗಟ್ಟಿಯಾದ ಆಹಾರವನ್ನು ತಿನ್ನತಕ್ಕವರಲ್ಲ. ರೈಟ್? ಹಿಬ್ರೂಸ್ 5 chapter 12 verse. ಕಾಲವನ್ನು ನೋಡಿದರೆ ನೀವು ಇಷ್ಟರೊಳಗೆ ಏನಾಗಬೇಕಿತ್ತು? ಬೋಧಕರಾಗಬೇಕಾಗಿದ್ದರು. ಹಾಗಾದರೆ ದೇವರು ಎಕ್ಸ್ಪೆಕ್ಟ್ ಮಾಡುತ್ತಾನೆ ಎಲ್ಲರೂ ಬೋಧಕರಾಗಬೇಕಿತ್ತು. ರೈಟ್? ಎಲ್ಲರೂ ಬೋಧಕರಾಗಬೇಕೆಂದು ದೇವರು ಬಯಸ್ತಾನೆ. ರೈಟ್? ಕಾಲವನ್ನು ನೋಡಿದರೆ ನೀನು ಅಂತ ಬರಿಲ್ಲ. ಏನು ಬರೆಯಲ್ಪಟ್ಟಿದೆ? ನೀನು ಅಂತ ಬರಿಲ್ಲ. ಇಂಡಿವಿಜುವಲ್ಗೆ ಹೇಳಲಿಲ್ಲ. ನೀವು ಅಂದರೆ ಎಲ್ಲರೂ ಬಂದು, ನಾನು ಕೂಡ ಬಂದೆ. ರೈಟ್? ಕಾಲವನ್ನು ನೋಡಿದರೆ ನೀವು ಇಷ್ಟರೊಳಗೆ ಬೋಧಕರಾಗಬೇಕಿದ್ದರು. ಒಬ್ಬನು ನಿಮಗೆ ದೈವೋಕ್ತಿಗಳ ಮೂಲ ಪಾಠ, ದ ಬೇಸಿಕ್ ಟೀಚಿಂಗ್, ತಿರುಗಿ ಕಲಿಸಿಕೊಡಬೇಕಾಗಿದೆ. ನೀವು ಹಾಲು ಕುಡಿಯತಕ್ಕವರೇ ಹೊರತು ಗಟ್ಟಿಯಾದ ಆಹಾರವನ್ನು ತಿನ್ನತಕ್ಕವರಲ್ಲ. ದ ಡೀಪ್ ಟೀಚಿಂಗ್, ಡೀಪ್ ರೆವಲೇಷನ್. ಪ್ರೈಸ್ ಗಾಡ್. ಯಾಕೋಬ ಹೇಳುತ್ತಾನೆ 3 chapter 1 verse, ಎಲ್ಲರೂ ಬೋಧಕರಾಗಬೇಡ್ರಿ ಅಂತ. ಪುನಃ ಇಲ್ಲಿ ಬರುವ, ನಾವು ಓದುವ ಯಾಕೋಬ 1 chapter 3 verse. 3 chapter 1 verse. ನನ್ನ ಸಹೋದರರೇ, ಬೋಧಕರಾದ ನಮಗೆ ಕಠಿಣವಾದ ತೀರ್ಪು ಆಗುವುದೆಂದು ತಿಳಿದುಕೊಂಡು ಬಹುಮಂದಿ ಬೋಧಕರಾಗಬೇಡಿರಿ. ನನ್ನ ಸಹೋದರರೇ, ಬೋಧಕರಾದ ನಮಗೆ ಕಠಿಣವಾದ ತೀರ್ಪು ಆಗುವುದೆಂದು ತಿಳಿದುಕೊಂಡು ಬಹುಮಂದಿ ಬೋಧಕರಾಗಬೇಡ್ರಿ. ನೆಕ್ಸ್ಟ್, ಅನೇಕ ವಿಷಯಗಳಲ್ಲಿ ನಾವೆಲ್ಲರೂ ತಪ್ಪುವುದುಂಟು. ಒಬ್ಬನು ಮಾತಿನಲ್ಲಿ ತಪ್ಪದಿದ್ದರೆ, ಒಬ್ಬನು ಮಾತಿನಲ್ಲಿ ತಪ್ಪದಿದ್ದರೆ,
2-3 ಜನ ಕೇಳಿ, ಒಬ್ಬನು ಮಾತಿನಲ್ಲಿ ತಪ್ಪದಿದ್ದರೆ ನೀನು ಏನು ಮಾತಾಡ್ತಿ ಅದು ನಿನ್ನ ಮುಂದೆ ನಿಲ್ಲುತ್ತದೆ. ಯಾಕೆ ನಾನು ಹೇಳ್ತೇನೆ? ಫಾರ್ ಎಕ್ಸಾಂಪಲ್, ನೀವು ಹೀಲಿಂಗ್ ಬಗ್ಗೆ ಮಾತಾಡುತ್ತೀರಿ. ಹೀಲಿಂಗ್ ಬಗ್ಗೆ ಯಾರದೋ ಟೀಚಿಂಗ್ ಕೇಳಿ ಅದನ್ನು ನೀವು ಮೆಡಿಟೇಟ್ ಮಾಡದೆ, ನೀವು ಅನುಭವಿಸದೆ, ನಿಮ್ಮ ಒಳಗೆ ಆ ವಾಕ್ಯ ಜೀವವಾಗದೆ ನೀವು ಹೀಲಿಂಗ್ ಬಗ್ಗೆ ಬೋಧಿಸಿದಾಗ ಅದೇ ವಾಕ್ಯ ನಿನ್ನ ಮುಂದೆ ನಿಲ್ತದೆ. ಸಡನ್ ನೀನು ಸಿಕ್ಕಾಗಿ ಬೀಳ್ತಿ, ಸಿಂಪ್ಟಮ್ಸ್ಗಳು ಬಂದವು, ರೈಟ್? ದುಷ್ಟನ್ನು ಚೆಕ್ ಮಾಡ್ಲಿಕ್ಕೆ ಬರ್ತಾನೆ. ಆಗ ನಿಮ್ಮಲ್ಲಿ ವಾಕ್ಯ ಇದ್ದರೆ, ವೈಯಕ್ತಿಕ ಫುಲ್ ಫಿಟ್ನಲ್ಲಿ ಅಲ್ಲ, ಹಲ್ಲೆಲೂಯ, ವೈಯಕ್ತಿಕ ವಾಕ್ಯವಿದ್ದರೆ, ಫುಲ್ ಫಿಟ್ ಅಲ್ಲಿ ಏನು ಮಾತಾಡಿದಿರಿ, ಪರ್ಸನಲ್ ಹೇಳ್ತೀರಿ, ಐ ರೆಫ್ಯೂಸ್ ಟು ಬಿ ಸಿಕ್ ಇನ್ ದ ನೇಮ್ ಆಫ್ ಜೀಸಸ್, ಗೆಟ್ ಔಟ್ ಸಿಕ್ನೆಸ್ ಇನ್ ದ ನೇಮ್ ಆಫ್ ಜೀಸಸ್. ಹಲ್ಲೆಲೂಯ. ಫುಲ್ ಫಿಟ್ ಅಲ್ಲಿ ಮಾತಾಡ್ಲಿಕ್ಕೆ ಬಹಳ ಈಸಿ. ವೈಯಕ್ತಿಕವಾಗಿ ಬರುವಾಗ ಅದೇ ವರ್ಡ್ ವೈಯಕ್ತಿಕವಾಗಿರ್ಬೇಕು. ಹಲ್ಲೆಲೂಯ, ಸೇಮ್ ವರ್ಡ್. ಇಲ್ಲಂತ ನಿನ್ನ ಮಾತೆ ನಿನಗೆ ಜಡ್ಜ್ ಆಗ್ತದೆ. ನೀನು ಮ್ಯಾರೇಜ್ ಬಗ್ಗೆ ಮಾತಾಡುತ್ತಿ, ವಾಟ್ ಅಬೌಟ್ ಯುವರ್ ಮ್ಯಾರೇಜ್ ಲೈಫ್? ಹಲೋ, ಹೆಂಡತಿ ಕಿರಿಕಿರಿ ಮಾಡ್ತಾಳೆ, ಇತ್ತೇನು ಪ್ರೀಚ್ ಮಾಡ್ತು ಮತ್ತೆ ನಿನ್ನೊಂದು ಸುರಾಂಡ, ಆಹಾ ವರ್ಡ್ ನಿಲ್ತಾ ಇದೆ. ಹಲ್ಲೆಲೂಯಾ, ಅದನ್ನೇ ಮಾತಾಡು. ಅಂತಃಪುರದಲ್ಲಿರುವ ಹೆಂಡತಿಯು ಅದು ಫಲಭರಿತವಾದ ದ್ರಾಕ್ಷಾಲತೆ ಆಗಿದ್ದಾಳೆ. ಹಲ್ಲೆಲೂಯಾ, ಪ್ರೈಸ್ ಗಾಡ್. ನನ್ನ ಪತ್ನಿಯು ಭವಿಷ್ಯದ ಭಯವಿಲ್ಲದೆ ನಗುತ್ತಿರುವಳು, ಆಕೆ ಜೀವಮಾನವಿಡಿ ನನಗೆ ಅಹಿತವನ್ನು ಮಾಡದೆ ಹಿತವನ್ನೇ ಮಾಡುತ್ತಿರುವಳು. ಹೇಗೆ ನೀನು ಫುಲ್ ಬಿಟ್ಟಲ್ಲಿ ಮಾತಾಡಿದೆಯೋ ವೈಯಕ್ತಿಕವಾಗಿ ಮಾತಾಡು. ಕ್ವಶನ್ ಮಾಸ್ಟರ್ ಬರುತ್ತಿರುವಾಗ ಅವನಿಗೆ ಆನ್ಸರ್ ಅನ್ನು ವಾಕ್ಯದಲ್ಲಿ ಕೊಡು. ಯೇಸು ಸ್ವಾಮಿ 40 ದಿನ ಉಪವಾಸ ಮಾಡಿದ, ರೈಟ್? 40 ದಿನ ಉಪವಾಸ ಮಾಡಿದಾಗ ದೇವರ ಆತ್ಮನಿಂದ ನಡೆಸಲ್ಪಟ್ಟ ಎಷ್ಟು ನಿನಗೆ ಕೆಪಾಸಿಟಿ ಇದೆ ಫೇಸ್ ಮಾಡಲಿಕ್ಕೆ? ಪ್ರೈಸ್ ಗಾಡ್. ದಟ್ ಮೀನ್ಸ್ ದೇವರು ನಿನ್ನ ನಡೆಸುವುದಾದರೆ ನಿನ್ನನ್ನು ಫಸ್ಟ್ ಆತನು ಟ್ರೈನ್ ಮಾಡ್ತಾನೆ. ದ ಬೈಬಲ್ ಹೇಳ್ತದೆ, ದೇವರು ಶಕ್ತಿ ಮೀರುವಂಥ ಶೋಧನೆಯನ್ನು ನಿಮ್ಮ ಮೇಲೆ ಬರಗೊಳಿಸದೆ ಶೋಧನೆ ಆಗುತ್ತಲೇ ನಿಮಗೆ ಮಾರ್ಗವನ್ನು ಆತನು ಸಿದ್ಧ ಮಾಡಿದ್ದಾನೆ, ತಪ್ಪಿಸುವ ಮಾರ್ಗವನ್ನು ಸಿದ್ಧ ಮಾಡಿದ್ದಾನೆ. He prepared a way for you. 40 ದಿನ ಯೇಸು ಸ್ವಾಮಿ ಉಪವಾಸ ಮಾಡಿದಾಗ ದ ಬೈಬಲ್ ಹೇಳ್ತದೆ ಯೇಸು ಸ್ವಾಮಿಗೆ ಹಸಿವಾಯಿತು, ರೈಟ್? ಹಸಿವು. ನಿನ್ನ ಪ್ರತಿಯೊಂದು ಹಸಿವು ಅರ್ಥ ಮಾಡುವನೊಬ್ಬನಿದ್ದಾನೆ. ಯಾರು? ಸೈತಾನ. ಆ ಹಸಿವಿನಲ್ಲಿ ಅನೇಕರು ರಾಂಗ್ ಡಿಸಿಷನ್ ತೆಗೆದುಕೊಳ್ತಾರೆ. ಫಾಸ್ಟಿಂಗ್ ಮಾಡಿಕೊಂಡು ಬಿಗ್ ಬಜಾರಿಗೆ ಹೋಗ್ಬೇಡ್ರಿ. ಹಲೋ, ಕೇಳ್ತಾ ಇದ್ದೀರಾ? ಅದರ ಮಧ್ಯದಲ್ಲಿ ತುಂಬ ರಾಂಗ್ ಡಿಸಿಷನ್ಗಳನ್ನು ಮಾಡ್ತೀರಿ ನೀವು. ಬಿಗ್ ಬಜಾರಲ್ಲಿ ಫಾಸ್ಟಿಂಗ್ ಮಾಡಿ ಹೋದರೆ ಹೊಟ್ಟೆ ತುಂಬಿದ ನಂತರ ಅದು ಯಾವುದು ಬೇಡ ನಿಮಗೆ. ಎಷ್ಟು ಮಂದಿ ಅರ್ಥ ಆಗ್ತಾ ಇದೆ? ಥ್ಯಾಂಕ್ ಗಾಡ್. ಯೇಸು ಸ್ವಾಮಿ ರೈಟ್ ಡಿಸಿಷನ್ ತೆಗೆದುಕೊಂಡ. ಸೈತಾನ ಹೇಳಿದ, ನೀನು ದೇವರ ಮಗನಾಗಿದ್ದರೆ ಆ ಕಲ್ಲುಗಳಿಗೆ ರೊಟ್ಟಿ ಆಗುವಂತೆ ಅಪ್ಪಣೆ ಕೊಡು. ಪ್ರೈಸ್ ಗಾಡ್. ನಂಬರ್ 1 ಕ್ವಶನ್ ಯಾವುದಂದ್ರೆ, ನೀನು ದೇವರ ಮಗನಾಗಿದ್ದರೆ, ನೀನೊಬ್ಬ ಬೋಧಕನಾಗಿದ್ದರೆ, ನೀನೊಬ್ಬ ಪ್ರೈಸ್ ಅಂಡ್ ವರ್ಷಿಪ್ ಲೀಡರ್ ಆಗಿದ್ದರೆ, ನೀನೊಬ್ಬ ಮ್ಯೂಸಿಷಿಯನ್ ಆಗಿದ್ದರೆ, ನೀನೊಬ್ಬ ಸೆಲ್ ಲೀಡರ್ ಆಗಿದ್ದರೆ, ನೀನೊಬ್ಬ ಪ್ರಾಫೆಟ್ ಆಗಿದ್ದರೆ, ನೀನು ಅಪೋಸ್ತಲನಾಗಿದ್ದರೆ, ನೀನು ದೇವರ ಮಗನಾಗಿದ್ದರೆ, ಪ್ರೈಸ್ ಗಾಡ್, ನೀನು ಪಾಸ್ಟರ್ ಹೆಂಡತಿ ಆಗಿದ್ದರೆ, ಹಲೋ ಪ್ರೈಸ್ ಗಾಡ್, ನೀನು ಮೀಡಿಯಾ ಟೀಮಲ್ಲಿ ಇದ್ದರೆ ಕ್ವಶನ್. ಯೇಸುವಿಗೆ ಫಸ್ಟ್ ಪ್ರಶ್ನೆ ಕೇಳಿದ್ರು, ನೀನು ದೇವರ ಮಗನಾಗಿದ್ದರೆ. ಯೇಸುಸ್ವಾಮಿ 100% ಗೊತ್ತಿ ಅನ್ನ ಕನ್ಫರ್ಮ್ ಅತ್ತೆ ಯಾನ್ ದೇವರ ನಮಗೆ. ಕನ್ಫರ್ಮ್ ನಿನಗೆ ವಾಕ್ಯದಲ್ಲಿ ಗೊತ್ತಿರುವ, ಎಸ್ ನೀನು ದೇವರ ಮಗನಾಗಿದ್ದರೆ, ನೀನು ನೀತಿವಂತನಾಗಿದ್ದರೆ, ಯೇಸುವಿನ ಬಾಸುಂಡೆಗಳ ಗುಣ ಆಗಿದ್ದರೆ,
ಯಾಕೆ ಇದು ಎಳಿತಾ ಇದೆ? ಪ್ರತಿಯೊಂದು ಕ್ವಶನ್. ನೀನು ಅಷ್ಟೊಂದು ವಾಕ್ಯವನ್ನು ಅರಿಕೆ ಮಾಡಿದ್ದರೆ ಸಾಲದವರು ಯಾಕೆ ಫೋನ್ ಮಾಡ್ತಾರೆ? ನೀನು ಎಷ್ಟೊಂದು ವಾಕ್ಯವನ್ನು ಅರಿಕೆ ಮಾಡಿದ್ದಾರೆ ಯಾಕೆ ನೀನು ಅಮೆರಿಕಕ್ಕೆ ಹೋಗಿ ಮುಟ್ಲಿಲ್ಲ? ನೀನಿಲ್ಲೇ ಇದ್ದಿ. ಕ್ವಶನ್. ಯೇಸುಸ್ವಾಮಿ ಹೇಳಿದ ಕೂಲಾಗಿ ಒಂದು ಉತ್ತರ ಕೊಟ್ಟ, ಮನುಷ್ಯನು ಬದುಕುವುದು ರೊಟ್ಟಿ ತಿಂದ ಮಾತ್ರದಿಂದ ಅಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತುಗಳಿಂದ ಬದುಕುತ್ತಾನೆ. ಪ್ರತಿಯೊಂದು ರೇಮಾದಿಂದ ಆತನು ಬದುಕುತ್ತಾನೆ. ದೇವರ ಬಾಯಿಂದ ಹೊರಡುವ ಮಾತು, ದೇವರ ಬಾಯಿಂದ ಹೊರಡುವ ಮಾತೆ ಅದು ಪ್ರಕಟಣೆ. ಮನುಷ್ಯನು ಬದುಕುವುದು ದೇವರ ಪ್ರಕಟಣೆಯಿಂದ. ಕಮನ್ ಹೇಳ್ರಿ, ಪ್ರಕಟಣೆ ಹೇಳ್ರಿ, ಪ್ರಕಟಣೆಯಿಂದ ಬದುಕುತ್ತಾನೆ. ನಿನ್ನ ಇಂದ್ರಿಯಗಳ ನಾಲೆಜ್ ಅಲ್ಲ. ಒಂದಿನ ಯೇಸುಸ್ವಾಮಿ ಶಿಷ್ಯರಿಗೆ ಕೇಳಿದ, ರೈಟ್, ಜನರು ನನ್ನ ಬಗ್ಗೆ ಏನು ಹೇಳ್ತಾರೆ? ಮಾರ್ಕೆಟ್ ಪ್ಲೇಸಿಗೆ ಹೋದಾಗ ಕೆಲವರು ಪ್ರವಾದಿ ಅಂತ ಹೇಳ್ತಾರೆ, ಕೆಲವರು ಯೆರೆಮೀಯನು ಯಾರು ಎದ್ದು ಬಂದನಂತೆ, ಎಲಿಯಾ ಅಂತ ಹೇಳ್ತಾರೆ. ಓಕೆ, ದಟ್ಸ್ ಒಪಿನಿಯನ್, ರೈಟ್, ದಟ್ಸ್ ಒಪಿನಿಯನ್. ನೀವು ನನ್ನ ಬಗ್ಗೆ ಏನು ಹೇಳುತ್ತೀರಿ? ಓ, ಪೇತ್ರ ಸಡನ್ಲಿ ಹೇಳಿದ, ನೀನು ಬರಬೇಕಾದ ಕ್ರಿಸ್ತನು, ದೇವರ ಮಗನು, ಕ್ರಿಸ್ತನಾಗಿದ್ದೆ. ಇಮ್ಮಿಡಿಯೇಟ್ಲಿ ಯೇಸುಸ್ವಾಮಿ ಹೇಳಿದ, ಯೋನನ ಮಗನಾದ ಸೀಮೋನ್ನೇ, ನೀನು ಧನ್ಯನು. ಕಮಲಟೆ, ಧನ್ಯನು. ಯು ಆರ್ ಬ್ಲೆಸ್, ಯು ಆರ್ ಬ್ಲೆಸ್. ಯಾಕೆ ನೀನು ಧನ್ಯನು? ಈ ಗುಟ್ಟನ್ನು ನಿನಗೆ ಪ್ರಕಟಿಸಿದ್ದು ನಿನ್ನ ಇಂದ್ರಿಯಗಳ ಜ್ಞಾನ ಅಲ್ಲ, ನರ ಮನುಷ್ಯನಲ್ಲ. ನರ ಮನುಷ್ಯ ಅಂತ ಹೇಳಿದ್ರೆ 5 ಫಿಸಿಕಲ್ ಸೆನ್ಸ್ಗಳಲ್ಲ. ನನ್ನ ತಂದೆಯಾದ ದೇವರು ನಿನಗೆ ಪ್ರಕಟಿಸಿದನು. ತಂದೆಯಾದ ದೇವರು ನಿನ್ನ ಆತ್ಮದ ಒಟ್ಟಿಗೆ ಮಾತಾಡುವಂಥದ್ದೇ ಪ್ರಕಟಣೆ. ಈ ಪ್ರಕಟಣೆಯ ಮೇಲೆ ನನ್ನ ಸಭೆಯನ್ನು ಕಟ್ಟುವೆನು. ಪಾತಾಳದ ಸುಳ್ಳುಗಳು, ಒಪಿನಿಯನ್ಗಳು ಸಭೆಯನ್ನು ಜಯಿಸಲಿಕ್ಕೆ ಆಗುವುದಿಲ್ಲ. ಪ್ರೈಸ್ ಗಾಡ್. ಒಪಿನಿಯನ್ ಅಂದ್ರೆ ಹೊಯ್ಗೆ, ರೈಟ್? ಈ ನನ್ನ ಮಾತುಗಳನ್ನು ಕೇಳಿ ಅದರಂತೆ ನಡೆಯುವವನು ಯಾರಿಗೆ ಸಮಾನ ಎಂದು ನಾನು ನಿಮಗೆ ತೋರಿಸ್ತೇನೆ. ಈ ನನ್ನ ಮಾತುಗಳನ್ನು ಕೇಳಿ ಅದರಂತೆ ನಡೆಯುವವನು ಆಳವಾಗಿ ಅಗೆದು ಬಂಡೆಯ ಮೇಲೆ ತನ್ನ ಅಸ್ಥಿವಾರವನ್ನು ಹಾಕಿ ಮನೆ ಕಟ್ಟಿದ ಮನುಷ್ಯನಿಗೆ ಹಳ್ಳಗಳು ಬಂದು, ಗಾಳಿ ಬಂತು, ಮಳೆ ಬಂತು, ಬಡಿಯಿತು, ಏನಾಗಲಿಲ್ಲ, ಗಟ್ಟಿ ನಿಂತಿದೆ. ಈ ನನ್ನ ಮಾತುಗಳನ್ನು ಕೇಳಿ ಅದರಂತೆ ನಡೆಯದವನು ಉಸುಬಿನ ಮೇಲೆ, ಹೊಯ್ಗೆಯ ಮೇಲೆ ತನ್ನ ಮನೆಯನ್ನು ಕಟ್ಟಿದವನು. ಅಂದ್ರೆ ಒಪಿನಿಯನ್ನ ಮೇಲೆ ಮನೆಯನ್ನು ಕಟ್ಟಿದವನು, ಇಂದ್ರಿಯಗಳ ನಾಲೆಜ್. ಅದಕ್ಕೆ ಸೇಮ್ ಸೈತಾನ ಬಂದ, ಸೇಮ್ ಗಾಳಿ, ಸೇಮ್ ಬಿರುಗಾಳಿ, ಸೇಮ್ ಹಳ್ಳಗಳು, ದಡಮ್ಮನೆ ಬಿತ್ತು. ಈಗ ವಾಕ್ಯದ ಪ್ರಾಬ್ಲಮಾ, ದೇವರ ಪ್ರಾಬ್ಲಮಾ, ಬೋಧಕನ ಪ್ರಾಬ್ಲಮಾ, ಸೈತಾನ ಪ್ರಾಬ್ಲಮಾ, ಫೌಂಡೇಶನ್ ಪ್ರಾಬ್ಲಮಾ? ಕಮಾನ್, ನೀವು ಹೇಳ್ರಿ. ಕಮಾನ್, ಮಾತಾಡ್ರಿ, ಜೋರಾಗಿ ಹೇಳಿ, ತಪ್ಪಾದ್ರೂ ತೊಂದರೆ ಇಲ್ಲ, ಸರಿ ಮಾಡುವ. ಫೌಂಡೇಶನ್ ಪ್ರಾಬ್ಲಮ್, ಸೈತಾನ ಪ್ರಾಬ್ಲಮ್ ಅಲ್ಲ. 2 ಕಂಪನಿಗಳಿಗೆ, ಒಂದೇ ದೇವರಿಗೆ ದೂರ್ತಾರೆ, ಅಂದ್ರೆ ಸೈತಾನಿಗೆ ದೂರ್ತಾರೆ. ಎಲ್ಲಿ ಹೋದರು ನೋಡ್ರಿ, 2 ಕಂಪನಿ ಇರುವುದು. ಒಂದು ದೇವರನ್ನು ದೂರುವ ಕಂಪನಿ, ಇಲ್ಲಾಂದ್ರೆ ಬೋಧಕನನ್ನು ದೂರುವ ಕಂಪನಿ, ಅಥವಾ ಸಭೆಯನ್ನು ದೂರುವ ಕಂಪನಿ. ಒಂದು ಕಂಪನಿ ಬೋಧಕನನ್ನು ದೂರುವುದಿಲ್ಲ, ದೇವರನ್ನು ದೂರುವುದಿಲ್ಲ, ಸಭೆಯನ್ನು ದೂರುವುದಿಲ್ಲ, ಪಕ್ಕಾ ಸೈತಾನ ಬಗ್ಗೆ ದೂರು. ಸೈತಾನ ಹಾಗೆ ಮಾಡಿದ, ಸೈತಾನ ಹೀಗೆ ಮಾಡಿದ, ಅವನು ಟೆನ್ಷನ್. ನನ್ನನ್ನು ಯಾವುದಕ್ಕಿಲ್ಲದವ ನನ್ನನ್ನು ಯಾಕೆ ಎಳಿತಾರೆ ಅವರು? ನಿಮ್ಮ ಫೌಂಡೇಶನ್ ಸರಿ ಮಾಡ್ರಿ. ಪ್ರೈಸ್ ಗಾಡ್. ಫೌಂಡೇಶನ್ ಸರಿಯಾಗುವಂಥದ್ದು, ನಿಮ್ಮ ಆತ್ಮ ನೆಲೆಗೊಳ್ಳುವಂಥದ್ದು ಪ್ರಕಟಣೆಯ ವಾಕ್ಯದ ಮೇಲೆ. ನೀವೆಷ್ಟು ಹೊತ್ತು ವಾಕ್ಯವನ್ನು ಕೇಳಿದಿರಲ್ಲ, ಎಷ್ಟು ನೀವು ಮೆಡಿಟೇಟ್ ಮಾಡಿದಿರಿ, ಇಟ್ ವಿಲ್ ಪ್ರೊಡ್ಯೂಸ್ ರಿಸಲ್ಟ್. ಹಲ್ಲೆಲೂಯಾ, ಇಟ್ ಪ್ರೊಡ್ಯೂಸ್ ರಿಸಲ್ಟ್. ಬಂಡೆ ಸಿಗುವವರೆಗೆ ಅಗೆಯಿರಿ, ಬಂಡೆ ಸಿಗುವವರೆಗೆ ಮೆಡಿಟೇಟ್ ಮಾಡ್ರಿ. ಬಂಡೆ ಅಂದರೆ ಬೇರೆ ಯಾರಲ್ಲ, ಪ್ರಕಟಣೆ. ಆ ಪ್ರಕಟಣೆಯ ಮೇಲೆ ನನ್ನ ಸಭೆಯನ್ನು ಕಟ್ಟುವೆನು. ಪಾತಾಳ ಲೋಕದ ಸುಳ್ಳುಗಳು, ಒಪಿನಿಯನ್ಗಳು ಆ ಸಭೆಯನ್ನು ಜಯಿಸಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ಈ ಸ್ವಾಮಿ ಹೇಳಿದ, ಮನುಷ್ಯನು ಬದುಕುವುದು ರೊಟ್ಟಿ ತಿಂದ ಮಾತ್ರದಿಂದ ಅಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ರೇಮ ಪ್ರಕಟಣೆಯಲ್ಲಿ ಬದುಕುತ್ತಾನೆ. ಹಲ್ಲೆಲೂಯಾ, ಹೇಳ್ರಿ, ನಾವು ಬದುಕುತ್ತೇವೆ. 2-3 ಜನ ಕೇಳ್ರಿ, ನಾವು ಬದುಕುತ್ತೇವೆ. ಹಲ್ಲೆಲೂಯಾ. ಇಮಿಡಿಯೇಟ್ಲಿ ಸ್ವಾಮಿ ಆನ್ಸರ್ ಕೊಟ್ಟ. ಪ್ರತಿಯೊಂದು ಕ್ವಶನ್ಗೆ ಆನ್ಸರ್, ರೈಟ್?
ನಮಗೆ ಇವತ್ತು ದೇವರ ವಾಕ್ಯ ಬೇಕಂತ ಹೇಳಿದ್ರೆ ಸೋ ಮೆನಿ ಕ್ವಶನ್, ಸೈತಾನ್ ಅನೇಕ ಕ್ವಶನ್ಗಳನ್ನು ತರುತ್ತಾನೆ. ಪ್ರತಿಯೊಂದು ಕ್ವಶನಿಗೆ ನೀವು ಆನ್ಸರ್ ಕೊಡಬೇಕು ದೇವರ ವಾಕ್ಯ ಅಂತ. ಇದೇ ಬೈಬಲ್ ಜೀಸಸ್ ಆನ್ಸರ್ಡ್, ಜೀಸಸ್ ಆನ್ಸರ್ಡ್, ಜೀಸಸ್ ಆನ್ಸರ್ಡ್. ಇದೇ ಬೈಬಲಲ್ಲಿ ಜೀಸಸ್ ಆನ್ಸರ್ಡ್. ರೈಟ್? ಕೆಲವರು ಗೊತ್ತಿಲ್ಲ ಯಾಕೆ ದೇವರ ವಾಕ್ಯವನ್ನು ಮೆಡಿಟೇಟ್ ಮಾಡೋದಂತ. ಕೆಲವರು ಗೊತ್ತಿಲ್ಲ ಕಾಲೇಜಿಗೆ ಹೋಗಿ ಯಾಕೆ ಕಲಿಯುವುದಂತ. ಕಲಿಯುವುದು ಯಾಕೆ? ನಾಳೆ ಕ್ವಶನ್ ಪೇಪರ್ ಬರುವಾಗ ಏನು ಮಾಡ್ತಿ? ಸರಿಯಾಗಿ ಆನ್ಸರ್ ಮಾಡಿದೆ. ಸರಿಯಾಗಿ ಆನ್ಸರ್ ಮಾಡಿದ್ರೆ ನಿನ್ನ ಲೆವೆಲ್ ಚೇಂಜ್ ಆಗುತ್ತೆ. ನಿನ್ನ 1ನೇ ಕ್ಲಾಸ್ನಿಂದ 2ನೇ ಕ್ಲಾಸಿಗೆ ಹೋಗುತ್ತೆ. ಸೇಮ್ ಟೀಚರ್, ರೈಟ್? ಇಬ್ಬರು ಒಟ್ಟಿಗೆ ಸ್ಕೂಲಿಗೆ ಜಾಯಿನ್ ಆದರು. ಸೇಮ್ ಟೀಚರ್, ಒಬ್ಬ ಸರಿಯಾಗಿ ಕಲಿತ, ಸೇಮ್ ಟೀಚಿಂಗನ್ನು ಇನ್ನೊಬ್ಬ ಕೇಳಿದ, ಅವನು ಕಲಿಯಲಿಲ್ಲ. ಎಕ್ಸಾಮ್ ಬಂತು, ಏನು ಕಲಿತಿದ್ದಾರೆ ಅದರ ಮೇಲೆ ಕ್ವಶನ್. ಒಬ್ಬನ ಆನ್ಸರ್ ಮಾಡಿದ, 2ನೇಗೆ ಹೋದ, ಇವನಲ್ಲೇ ಡುಮ್ಕಿ ಹಾಕಿದ. ಅದೇ ಬೆಂಚ್, ಅದೇ ಟೀಚರ್, ಪುನಃ ಅದೇ ಕ್ಲಾಸ್. ನೆಕ್ಸ್ಟ್ ಇಯರ್ ಬಂತು, ಹೊಸ ಮಕ್ಕಳು ಬಂದರು, ಹೊಸೊಬ್ಬರು ಬರ್ಲಿಕ್ಕೆ ಇವನು ಡಿಸ್ಟರ್ಬ್ ಮಾಡ್ತಾನೆ. ಈಗ ಒಂದು ಪೂರ ಮೈನೆ ಕೇಳ್ದ, ಇದೆಲ್ಲ ನಾನು ಕೇಳಿದ್ದೇನೆ. ಅವನು ಕೇಳುವುದಿಲ್ಲ, ಇವರಿಗೆ ಕೇಳಲಿಕ್ಕೆ ಬಿಡುವುದಿಲ್ಲ. ಎಷ್ಟು ಮಂದಿ ಅರ್ಥ ಆಗ್ತದೆ? ಅವನು ಕೇಳುವುದಿಲ್ಲ, ಇವರಿಗೆ ಕೇಳುತ್ತೀವಿ. ಅವರು ಫಸ್ಟ್ ಟೈಮ್ ಕೇಳುದು, ಇವನು ಕೇಳ್ತಾನೆ. ಅದು ಎಲ್ಲ ನಾನು ಕೇಳಿದೆ, ಹೋದ ವರ್ಷ ಎಲ್ಲ ಕೇಳಿದ್ದೇನೆ. ಓಕೆ, ಅವರು ಭಂಗಕ್ಕೆ ಅವರಿಗೊಂದು ಡಿಸ್ಟರ್ಬ್. ಪಾಪ ಸ್ಕೂಲ್ ಬಿಟ್ಟು ಹೋಗುವ ಪರಿಸ್ಥಿತಿ ಅವರದ್ದು ಇವನಿಂದಾಗಿ. ಕಡೆಗೆ ನಿಂತ, ಹೇಗಾದ್ರೂ ಅವನು ಪಾಸ್ ಆದ, ಇವನಲ್ಲಿ. ನೆಕ್ಸ್ಟ್ 3ನೇ ವರ್ಷಕ್ಕೆ ಹೋದ್ರು, ಅವ್ರದ್ದು ಡಿಗ್ರಿ ಆಯಿತು, ಟೀಚರ್ ಟ್ರೈನಿಂಗ್ ಆಯಿತು. ನೆಕ್ಸ್ಟ್ ಅದೇ ಕ್ಲಾಸಿಗೆ ಟೀಚರ್ ಆಗಿ ಬಂದರು, 1ನೇ ಕ್ಲಾಸಿಗೆ. ಇವರೆಲ್ಲ ಎಂತ ನನಗೆ ಕಲಿಸುವುದು, ನನ್ನ ಒಟ್ಟಿಗೆ ಇದ್ದವರು. ಅರ್ಥ ಆದವರು ಸ್ವಲ್ಪ ಚಪ್ಪಾಳದ ಕಡೆಗೆ ಮತ್ತು ಕೂಗುವುದು, ದೇವರೇ ನಾನು ಏನು ತಪ್ಪು ಮಾಡಿದೆ ಸ್ವಾಮಿ, ನಾನು ಸರಿಯಾಗಿ ಕಮಿಟ್ ಆಗಲಿಲ್ವ? ನೋಡಿ ಮೊನ್ನೆ ಬಂದವರು ಹೇಗೆ ಓಡ್ತಾ ಇದ್ದಾರೆ ನೋಡಿ. ಆ ವಿಲ್ಮಾಬಾಯಿ ನೋಡಿ ಓಡ್ತಾರೆ, ಆ ಜಾನ್ ಪಾಸ್ಟರ್ ನೋಡಿ, ಎಲ್ಲ ಅವರ ಕಂಟ್ರೋಲಲ್ಲಿದೆ. ನನಗೆ ಆರಾಧನೆ ಮಾಡಲಿಕ್ಕೆ ಆಗುದಿಲ್ಲ ಜಾನ್ ಪಾಸ್ಟರ್ ಡ್ಯಾನ್ಸ್ ಮಾಡುವಾಗ. ಎಂತ ಅದು ಸೈಕಲ್ ಗಾಳಿ ಹಾಕುವುದು. ಗರಗಾಸದಿಂದ ಮರಗಡಿತಾ ಇದ್ದಾರೆ. ಅಂದ್ರೆ ಅನೇಕ ಥಾಟ್ಸ್ಗಳು ಬರ್ತವೆ. ಯಾರದ್ದು ಪ್ರಾಬ್ಲಮ್? ದೇವರದ್ದು ಪ್ರಾಬ್ಲಮ್ ಅಲ್ಲ, ಸೈತಾನದ್ದು ಪ್ರಾಬ್ಲಮ್ ಅಲ್ಲ. ಪ್ರಾಬ್ಲಮ್ ಯಾರದ್ದು? ಪಕ್ಕದವರಿಗೆ ಹೇಳ್ರಿ, ಫೌಂಡೇಶನ್ ಪ್ರಾಬ್ಲಮ್. ದೇವರ ವಾಕ್ಯವನ್ನು ಕಲಿಯಿರಿ, ಬೋಧಿಸ್ಲಿಕ್ಕೆ ಅಲ್ಲ. ದೇವರ ವಾಕ್ಯವನ್ನು ಕಲಿಯಿರಿ, ಜೀವಿಸ್ಲಿಕ್ಕೆ. ನಾಳೆ ಕ್ವಶನ್ ಮಾಸ್ಟರ್ ಬರುವಾಗ ಲೋಕದಲ್ಲಿ ಸಮಸ್ಯೆಗಳಿಗೆ ಫೇಸ್ ಮಾಡಲಿಕ್ಕೆ. ಅದಕ್ಕೆ ಬೈಬಲ್ ಹೇಳ್ತಿ, ಎಲ್ಲರೂ ಬೋಧಕರಾಗಬೇಡ್ರಿ, ಬೋಧಕರಾದ ನಿಮಗೆ ಕಠಿಣವಾದ ತೀರ್ಪಿದೆ. ಒಬ್ಬನು ಮಾತಿನಲ್ಲಿ ತಪ್ಪದಿದ್ದಾರೆ, ಎವ್ರಿ ಕ್ವಶನ್ ಆನ್ಸರ್ ಅನ್ನು ವರ್ಡಲ್ಲಿ ಅವನು ಕೊಟ್ರೆ ಅವನು ಶಿಕ್ಷಿತನು. ಇಸ್ ಎ ಟ್ರೈನ್ ಪರ್ಸನ್. ನಂಬರ್ 1. ನಂಬರ್ 2, ತನ್ನ ದೇಹವನ್ನೆಲ್ಲ ಸ್ವಾಧೀನ ಮಾಡಲು ಶಕ್ತನು. ದೇಹವನ್ನು ಸ್ವಾಧೀನ ಮಾಡುವುದಂದ್ರೆ ಅವನ ಇಂದ್ರಿಯಗಳನ್ನು ತನ್ನ ಸ್ವಾಧೀನಪಡಿಸುವನು. ತನ್ನ ಇಂದ್ರಿಯಗಳನ್ನು ತನ್ನ ಸ್ವಾಧೀನಪಡಿಸುವುದು. ಹೇಳ್ರಿ, ವಿವೇಕಿಗೆ ಜೀವದ ಮಾರ್ಗವು ಮೇಲು ಮೇಲು ಮೇಲಕ್ಕೆ ಹೋಗುತ್ತದೆ. ನೀವು ನಂಬಿಕೆಯಿಂದ ನಂಬಿಕೆಗೆ ಹೋಗಬೇಕು, ಮಹಿಮೆಯಿಂದ ಮಹಿಮೆಗೆ ಹೋಗಬೇಕು, ಪ್ರಭಾವದಿಂದ ಪ್ರಭಾವಕ್ಕೆ ಹೋಗಬೇಕು, ಜ್ಞಾನದಿಂದ ಜ್ಞಾನಕ್ಕೆ ಹೋಗಬೇಕು. ಒಂದು ಹಂತದಿಂದ ಮತ್ತೊಂದು ಹಂತಕ್ಕೆ ಹೋಗಬೇಕಂತ ದೇವರ ವಾಕ್ಯ ಹೇಳ್ತದೆ. ಕ್ರಿಶ್ಚಿಯನ್ ಲೈಫಲ್ಲಿ ಅಪ್ಸ್ ಮತ್ತು ಡೌನ್ಸ್ ಬರಬೇಕಂತ ಹೇಳುವುದಿಲ್ಲ. 15ನೇ 24ನೇ ವಚನ ಜಾನೋಕ್ತಿ ಓದಿರಿ. ಜಾನೋಕ್ತಿ 15ನೇ ಅಧ್ಯಾಯ 24ನೇ ವಚನ ಓದಿ ಯಾರಾದ್ರು. ಕಮಾನ್ ಕ್ವಿಕ್.
ವಿವೇಕಿಗೆ ಜೀವದ ಮಾರ್ಗವು, ವಿವೇಕಿಗೆ ಜೀವದ ಮಾರ್ಗವು. ಹೇಳ್ರಿ, ಯಾವ ಮಾರ್ಗ? ಮರಣ ಮಾರ್ಗ ಅಲ್ಲ. ಮನುಷ್ಯನಿಗೆ ಸರಳವಾಗಿ ತೋರುವ ಒಂದು ಮಾರ್ಗ ಇದೆ. ಯಾವುದು? ಕಟ್ಟಗಡೆಗೆ ಮರಣ ಮಾರ್ಗ. ರೈಟ್? ಅದು ಈಸಿ ವೇ, ಏನು ಮಾಡಬೇಕಾಗಿಲ್ಲ, ಬೇಕಾದಾಗೆ ಜೀವಿಸಬಹುದು. ಈಸಿ ವೇ. ಮರಣ ಮಾರ್ಗ ಅಂತ ಹೇಳಿದ್ರೆ ಸಫರಿಂಗ್, ಪ್ರಾಬ್ಲಮ್, ಡಿಸ್ಟರ್ಬೆನ್ಸ್, ಆಪರೇಷನ್, ಡಿಪ್ರೆಷನ್, ಸಪರೇಷನ್. ರೈಟ್? ಜೀವದ ಮಾರ್ಗ ಅಂತ ಹೇಳಿದ್ರೆ ಅದು ವಾಕ್ಯದ ಮಾರ್ಗ. ಬೈಬಲ್, ದ ಸ್ಪಿರಿಚುವಲ್ ಮೈಂಡ್ ಇಸ್ ಲೈಫ್ ಅಂಡ್ ಪೀಸ್. ರೈಟ್? ಆತ್ಮಿಕ ಮನಸ್ಸು ಜೀವ ಮತ್ತು ಮನಃಶಾಂತಿ. ಶಾರೀರಿಕ ಮನಸ್ಸು ಅಂದರೆ ಇಂದ್ರಿಯಗಳಿಂದ ಆಳಲ್ಪಡುವ ಮನಸ್ಸು, ಅದು ಮರಣ. ಎಷ್ಟು ಮಂದಿ ಅರ್ಥ ಆಗ್ತಾ ಇದೆ? ಮರಣ ಅಂತ ಹೇಳಿದ್ರೆ ಲೈಫಲ್ಲಿ ಯಾವಾಗಲೂ ಡಿಪ್ರೆಷನ್, ಮತ್ತೆ ಆಪರೇಷನ್, ಮತ್ತೆ ಸಪರೇಷನ್. ನಮ್ಮಿಂದ ಆಗೋದಿಲ್ಲ. ಗಂಡನ ನೋಡುವಾಗ ಹೆಂಡತಿಗೆ ಒಪ್ರೆಸ್ ಆಗ್ತದೆ. ಪ್ರೆಸ್ ಗಾಡ್, ಏನೋ ಅವನು ಮಾತಾಡಿದ್ದೆ ಪ್ರತಿಯೊಂದು ಮಾತುಗಳು ಕಿರಿಕಿರಿ ಆಗ್ತವೆ. ಗಂಡನಿಗೆ ಹೆಂಡತಿಯ ಮಾತುಗಳು ಕಿರಿಕಿರಿ ಆಗ್ತದೆ. ಕಡೆಗೆ ನಮ್ಮಿಂದ ಆಗೋದಿಲ್ಲ, ಸಪರೇಷನ್. ರೈಟ್? ಆತ್ಮಿಕ ಮನಸ್ಸು ಅಂತ ಹೇಳಿದ್ರೆ ನೋವಿಂಗ್ ಹೂ ಯು ಆರ್ ಇನ್ ಕ್ರೈಸ್ಟ್. ಕ್ರಿಸ್ತನಲ್ಲಿ ನೀನು ಯಾರು ಆಗಿದ್ದೆ ಎಂದು ಮೆಡಿಟೇಟ್ ಮಾಡೋದು. ಹೇಳ್ರಿ, ನನ್ನ ನೋಡುವಾತನನ್ನು ನೋಡಿದೆ, ನನ್ನ ಕಾಣುವಾತನನ್ನು ಕಂಡುಕೊಂಡೆ. ದೇವರು ನಿಮ್ಮನ್ನು ಹೇಗೆ ನೋಡುತ್ತಾನೆ? ದೇವರು ನಿಮ್ಮನ್ನು ನೋಡುವಾಗ ಮಗನಾಗಿ ನೋಡುತ್ತಾನೆ. ನಾನು ಮನುಷ್ಯರಾಗಿ ಹೊರಗೆ ನೋಡುವನಲ್ಲ, ನಾನು ಒಳಗೆ ನೋಡುವವನು. ಹೊರಗಿನಿಂದ ನೀನು ಡಾಕ್ಟರ್, ಇಂಜಿನಿಯರ್, ವಕೀಲ ಆಗಿರ್ಬೋದು. ಒಳಗಿನಿಂದ ನೀನು ದೇವರ ಮಗನಾಗಿ ಆತನು ನೋಡುತ್ತಾನೆ. ಒಳಗಿನಿಂದ ಆತ ನಿನ್ನ ನೋಡುವಾಗ ಬಾಧ್ಯಸ್ಥನಾಗಿ ನೋಡುತ್ತಾನೆ, ಹಕ್ಕುದಾರನಾಗಿ ನೋಡುತ್ತಾನೆ, ಅರಸನನ್ನಾಗಿ, ಯಾಜಕನನ್ನಾಗಿ, ಪ್ರವಾದಿಯನ್ನಾಗಿ, ಜಯಶಾಲಿಯನ್ನಾಗಿ ನಿನ್ನನ್ನು ಆತನು ನೋಡುತ್ತಾನೆ. ಈಗ ನಿನ್ನನ್ನು ನೀನು ದೇವರ ವಾಕ್ಯದ ಮೂಲಕ ನೋಡಬೇಕು. ದಟ್ ಈಸ್ ಕಾಲ್ಡ್ ಸ್ಪಿರಿಚುವಲ್ ಮೈಂಡ್. ಸ್ಪಿರಿಚುವಲ್ ಮೈಂಡ್. ಪ್ರೈಸ್ ಗಾಡ್. ಅದಕ್ಕೆ ಬೈಬಲ್ ವಿವೇಕಿ ಅಂತ ಹೇಳಿದ್ರೆ ಈ ಸ್ಪಿರಿಚುವಲ್ ನಾಲೆಜ್, ವಿಸ್ಡಮ್. 15-24 ದ ವೇ ಆಫ್ ಲೈಫ್ ವಿಂಡ್ಸ್ ಅಪ್ವರ್ಡ್ ಫಾರ್ ದ ವೈಸ್ ದಟ್ ಹಿ ಮೇ ಟರ್ನ್ ಅವೇ ಫ್ರಮ್ ಹೆಲ್ ಬಿಲೋ. ಹೆಲ್, ನರಕ ಎಳೆಯುತ್ತಾ ಇರ್ತದೆ. ರೈಟ್? ವಿವೇಕಿಗೆ ಜೀವದ ಮಾರ್ಗವು ಮೇಲು ಕೆಳಕ್ಕೆ, ಮೇಲು ಕೆಳಕ್ಕೆ ಇದೆಯಾ? ಓದಿರಿ, ಕರೆಕ್ಟ್, ಎಲ್ಲರೂ ಓದಿರಿ. ವಿವೇಕಿಗೆ ಜೀವದ ಮಾರ್ಗವು ಮೇಲು ಮೇಲಕ್ಕೆ ಹೋಗುತ್ತದೆ, ಅದನ್ನು ಹಿಡಿದವನು ಪಾತಾಳದಿಂದ ತಪ್ಪಿಸಿಕೊಳ್ಳುವನು. ಪಾತಾಳದಿಂದ ನಾನು ಹೇಳಿದೆ, ದುಷ್ಟನು ಕೆಲವು ವ್ಯಕ್ತಿಗಳನ್ನು ಆರ್ಡೈನ್ ಮಾಡಿಟ್ಟಿದ್ದಾನೆ. ನಿನ್ನ ಹತ್ರ ಕೋಟಿಗಟ್ಟಲೆ ಹಣ ಇರಲಿ, ನೆಕ್ಸ್ಟ್ ಇಯರ್ ಬರುವಾಗ ಹೇಳ್ತಾನೆ, ನಾನು ತಪ್ಪಾದ ಡಿಸಿಷನ್ ಮಾಡಿದೆ, ತಪ್ಪಾದ ಇನ್ವೆಸ್ಟ್ ಮಾಡಿದೆ, ಕೋಟಿ ಹೋಗಿ ಈಗ 63-65 ಲಕ್ಷ ಸಾಲದಲ್ಲಿದ್ದೇನೆ. ಅದಕ್ಕೆ ಬೈಬಲ್ ಹೇಳ್ತದೆ, ನಿನ್ನ ಎಲ್ಲ ಸಂಪತ್ತಿನಲ್ಲಿ ವಿವೇಕವನ್ನು ಪಡೆ. ನಿನ್ನ ಹತ್ರ ಎಷ್ಟೇ ಹಣ ಇರಬಹುದು, ಅದು ಹೋಗಲಿಕ್ಕೆ ಸಮಯ ಆಗುವುದಿಲ್ಲ. ಡೋಂಟ್ ಟ್ರಸ್ಟ್ ಇನ್ ಮನಿ, ಟ್ರಸ್ಟ್ ಇನ್ ಗಾಡ್. ದೇವರು ನಿನಗೆ ವೃದ್ಧಿ ಮಾರ್ಗವನ್ನು ಬೋಧಿಸ್ತಾನೆ. ದೇವರು ನಿನಗೆ ಸರಿಯಾದ ವ್ಯಕ್ತಿ, ಸರಿಯಾದ ಸಮಯದಲ್ಲಿ, ಸರಿಯಾದ ಪ್ಲೇಸ್, ಸರಿಯಾದ ಉದ್ದೇಶಕ್ಕೋಸ್ಕರ ಜನರನ್ನು ಇಟ್ಟಿದ್ದಾನೆ. ದುಷ್ಟನು ಕೂಡ ತನ್ನ ಜನರನ್ನು ಇಟ್ಟಿದ್ದಾನೆ. ಫಸ್ಟ್ ಅವರು ಗ್ರೀನರಿಯಾಗಿ ಕಾಣ್ತಾರೆ, ಬೆಸ್ಟ್ ಜನ ಕಾಣ್ತಾರೆ. ನಿಮಗೆ ಗೊತ್ತಿಲ್ಲ ಅದರ ಹಿಂದೆ ಉರುಳು ಇದೆ ಅಂತ. when you spiritually guided by God, spiritually guided by the word of God and the Holy Spirit, you will be in the right time, in the right place. ಹೇಳಿ, ನೀನು ಸರಿಯಾದ ಸಮಯದಲ್ಲಿ ಸರಿಯಾದ ಪ್ಲೇಸ್ ಅಲ್ಲಿ ಇರುತ್ತಿ. ನಿನ್ನ ಹೆಜ್ಜೆಗಳು ದೇವರಿಂದ ನೇಮಿಸಲ್ಪಡುತ್ತದೆ. ನಾನು ನಿಮಗೆ ಎನ್ಕರೇಜ್ ಮಾಡುತ್ತೇನೆ, ಮೆಡಿಟೇಟ್ ಗಾಡ್ಸ್ ವರ್ಡ್. ಮೊನ್ನೆಯಿಂದ ನಾನು ಮಾತಾಡ್ದೆ, ಆನ್ಲೈನಲ್ಲಿ ಮಾತಾಡ್ದೆ. ರೈಟ್? ಶಾರ್ಟ್ ಆಗಿ ನಾನು ಮಾತಾಡ್ತೇನೆ ಯೋಷ್ಯನ ಬಗ್ಗೆ. ಯೋಷ್ಯ ಹುಟ್ಟಲಿಲ್ಲ. ರೈಟ್? ಆತನು ಹುಟ್ಟಲಿಲ್ಲ. ಬೇತೇಲಿಂದ ಒಬ್ಬ ಪ್ರಾಫೆಟ್ ಬಂದು ಹೇಳ್ತಾನೆ, ಯೌವನಸ್ಥ ಪ್ರಾಫೆಟ್ಗೆ ದೇವರು ಹೇಳ್ತಾನೆ, ವೇದಿಯೇ ವೇದಿಯೇ ಕೇಳು, ಯೋಷ್ಯನೆಂಬವನು ಹುಟ್ಟುತ್ತಾನೆ, ನಿನ್ನ ಯಜ್ಞ ವೇದಿಯ ಮೇಲೆ ಮನುಷ್ಯರ ಎಲುಬುಗಳನ್ನು ಸುಡುತ್ತಾನೆ. ಇದನ್ನು ಯಾರೊಬ್ಬಮ್ಮ ಕೇಳಿದ, ಅವನಿಗೆ ಸಿಟ್ಟು ಬಂತು.
ಅವನು ಹೇಳಿದ ಹೋದ. ಆಫ್ಟರ್ 9th ಜನರೇಷನ್, 9th 10th ಜನರೇಷನ್ ಅಂತರ, ಆಫ್ಟರ್ 300 years ಯೋಷಿಯನು ಹುಟ್ಟುತ್ತಾನೆ. ಅವನು 8 ವರ್ಷದವನಾದಾಗ ಅರಸನಾಗುತ್ತಾನೆ. 16 ವರ್ಷದವನಾದಾಗ ಬೈಬಲ್ ಹೇಳ್ತದೆ, 34ನೇ ಅಧ್ಯಾಯ 2ನೇ ವಚನ, ಯಾರಾದ್ರೂ ಓದಿರಿ, 2nd Chronicle 1ರಿಂದ ಓದಿರಿ. ಯೋಷಿಯನು ಅರಸನಾದಾಗ 8 ವರ್ಷದವನಾಗಿದ್ದನು. ಅವನು ಯೆರೂಸಲೇಮಿನಲ್ಲಿ 31 ವರ್ಷ ಆಳಿದನು. ಅವನು ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗಿಕೊಳ್ಳದೆ ತನ್ನ ಪೂರ್ವಿಕನಾದ ದಾವೀದನ ಮಾರ್ಗದಲ್ಲಿ ಯೆಹೋವನ ಚಿತ್ತಾನುಸಾರವಾಗಿ ನಡೆದನು. ದಾವೀದನ ಮಾರ್ಗ ಯಾವುದು? ದೇವರ ಮಾರ್ಗ. ದಾವೀದನ ಮಾರ್ಗ ಯಾವುದು? ಜೀವದ ಮಾರ್ಗ. ಹೇಳ್ರಿ, ವಿವೇಕಿಗೆ ಜೀವದ ಮಾರ್ಗವು ಮೇಲಕ್ಕೆ ಹೋಗುತ್ತದೆ. ಎಡಕ್ಕಾಗಲಿ ಬಲಕ್ಕಾಗಲಿ ಅಂತ ಹೇಳಿದ್ರೆ, ದೇವರು ಜೋಶುವನಿಗೆ ಹೇಳಿದ, ಈ ಧರ್ಮಶಾಸ್ತ್ರವು ನಿನ್ನ ಬಾಯಲ್ಲಿರಲಿ, ಅದನ್ನು ಹಗಲಿರುಳು ಧ್ಯಾನ ಮಾಡು, ಅದನ್ನು ಬಿಟ್ಟು ಎಡಕ್ಕಾಗಲಿ ಬಲಕ್ಕಾಗಲಿ ಹೋಗಬೇಡ. ಆಗ ನಿನ್ನ ಮಾರ್ಗದಲ್ಲೆಲ್ಲ ನೀನು ಸಫಲನಾಗುವೆ, ಎಲ್ಲಿ ಹೋದರೂ ನೀನು ಕೃತಾರ್ಥನಾಗಿ ಬರುವೆ. ಯು ವಿಲ್ ಹ್ಯಾವ್ ಎ ಗುಡ್ ಸಕ್ಸಸ್, ನಾಟ್ ಎ ಬ್ಯಾಡ್ ಸಕ್ಸಸ್, ಗುಡ್ ಸಕ್ಸಸ್. ಇದನ್ನೇ ದಾವೀದ ಮಾಡಿದ. ಕೀರ್ತನೆ 1, ದುಷ್ಟರ ಆಲೋಚನೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮ ನಿಂದಕರೊಡನೆ ಕೂತುಕೊಳ್ಳದೆ, ಯೆಹೋವನ ವಾಕ್ಯದಲ್ಲಿ ಆನಂದ ಪಡುವನಾಗಿ ಹಗಲು ಇರುಳು ಧ್ಯಾನ ಮಾಡುವನು. ಅವನೆಷ್ಟು ಧನ್ಯನು. ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದ ಮರದಾಗಿರುವನು, ಅದು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದೆ, ಅದರ ಎಲೆ ಬಾಡುವುದೇ ಇಲ್ಲ, ಅವನು ಕೈ ಹಾಕಿದ ಕೆಲಸವು ಸಫಲವಾಗುವುದು. ಇದು ದಾವೀದನ ಮಾರ್ಗ. ಇದೇ ಸಂಗತಿಯನ್ನು ಇವನು ಮಾಡಿದ, ಯೋಷಿಯನು ಮಾಡಿದ. ಅವನು ಎಡಕ್ಕಾಗಲಿ ಬಲಕ್ಕಾಗಿ ತಿರುಗಿಕೊಳ್ಳದೆ ತನ್ನ ಪೂರ್ವಿಕನಾದ ದಾವೀದನ ಮಾರ್ಗದಲ್ಲಿ ಯೆಹೋವನ ಚಿತ್ತಾನುಸಾರವಾಗಿ ನಡೆದನು. ಯೆಹೋವನ ಚಿತ್ತ ಅದು ದೇವರ ವಾಕ್ಯ. ನೆಕ್ಸ್ಟ್, ಅವನು ತನ್ನ ಆಳ್ವಿಕೆ 8ನೇ ವರ್ಷದಲ್ಲಿ ಇನ್ನೂ ಯೌವನಸ್ಥನಾಗಿರುವಾಗಲೇ ಫೇಸ್ಬುಕ್ ಯೂಟ್ಯೂಬ್ ಅಲ್ಲಿ ಕೂತ್ಕೊಳ್ಳಿಲ್ಲ. ಪ್ರೈಸ್ ಗಾಡ್. ಹುಡುಗ ಹುಡುಕ್ಲಿಕ್ಕೆ ಅವನೇನ್ ಮಾಡ್ತಾ ಇದ್ದ? ಪೂರ್ವಿಕನಾದ ದಾವೀದನ ದೇವರನ್ನು ಹುಡುಕುವನಾದನು. ಕಮಾನ್, ಪಕ್ಕದವ್ರಿಗೆ ಯಾರನ್ನು ಹುಡುಕಿದ? ಹುಡುಗ ಹುಡುಕ್ಲಿಕ್ಕೆ ಹೋಗಲಿಲ್ಲ. ಲಟ್ಟು ಪ್ರಾಯ. ತುಳುವಿನಲ್ಲಿ ಒಂದು ಗಾದೆ ಇದೆ, ಅದು ಹೇಳುವುದಿಲ್ಲ. ಸಮಜ್ಞಾ ವಾಲೆಗೂ ಇಶಾರಾ ಕಾಪಿಯೇ. ಅದು ಪುಲ್ಪಿಟ್ಟಲ್ಲಿ ಬೇಡ. ಅದು ನಮ್ಮ ಮಕ್ಕಳು ಗಾದೆಯ ಮಾತುಗಳಾಗುವುದು ಬೇಡ. ನಮ್ಮ ಮಕ್ಕಳು ದೇವರ ವಾಕ್ಯವಾಗಿ ಪರಿವರ್ತನೆಗೊಳ್ಳಲಿ. ಇರಲಿ. ಹುಡುಕುವನಾದನು 12ನೇ ವರ್ಷದಲ್ಲಿ ಯಹೂದದಲ್ಲಿ ಯೆರೂಸಲೇಮಿನಲ್ಲಿ ಇದ್ದ ಪೂಜಾ ಸ್ಥಳವನ್ನು, ಅಶೇರ್ ಸ್ತಂಭಗಳನ್ನು ಅಂದರೆ ಎಲ್ಲವನ್ನು ತೆಗೆದ. ಕಡೆಗೆ ಅಲ್ಲಿ ಯಜ್ಞವೇದಿ ಇತ್ತು. ಆ ಯಜ್ಞವೇದಿಯ ಮೇಲೆ ಮನುಷ್ಯರ ಎಲುಬುಗಳನ್ನು ಆತನು ಸುಟ್ಟ. ಕಡೆಗೆ ಆತನು ಕೇಳ್ತಾನೆ, ಅಲ್ಲಿ ಒಂದು ಸಮಾಧಿ ಇದೆ, ಇದು ಯಾರೋ ಸಮಾಧಿ ಅಂತ ಕೇಳ್ತಾನೆ. ನೀನೆಲ್ಲ ಈಗ ಮಾಡಿದಿ ನೋಡಿ, ಕೇಳ್ತಾ ಇದ್ದೀರಾ? ನೀನು ಏನೆಲ್ಲ ಈಗ ಮಾಡಿ ಹೋದಿ ನೋಡಿ, ಅದು ಆಲ್ರೆಡಿ ಕೆಲವು ವರ್ಷಗಳ ಹಿಂದೆ ಒಬ್ಬ ಪ್ರವಾದಿ ಆಲ್ರೆಡಿ ಹೇಳಿದ. ನೀನು ಹುಟ್ಟುತ್ತಿ, ನೀನು ಇದೆಲ್ಲ ಮಾಡುತ್ತಿ ಅಂತ ಹೇಳಿದೆ, ನೀನು ಅದನ್ನೇ ಮಾಡಿದ್ದಿ. ಅವನು ಪ್ರವಾದನೆ ಕೇಳಿ ಮಾಡಲಿಲ್ಲ. ಕೇಳ್ತಾ ಇದ್ದೀರಾ? ಪ್ರವಾದನೆ ವಿಷಯವಾಗಿ ಮತ್ತು ಗೊತ್ತಾಯ್ತು ಅವನಿಗೆ. ಯಾಕೆ ಅವನು ಅದನ್ನು ಮಾಡಿದಂತ ಹೇಳಿದ್ರೆ, ನೀವು ದೇವರ ವಾಕ್ಯವನ್ನು ಮೆಡಿಟೇಟ್ ಮಾಡಿದಾಗ ಯು ವಿಲ್ ಬಿ ಇನ್ ದ ರೈಟ್ ಟೈಮ್, ದ ರೈಟ್ ಪ್ಲೇಸ್ ಅಂಡ್ ರೈಟ್ ಥಿಂಗ್ಸ್ ಯು ವಿಲ್ ಡೂ. ಹಲ್ಲೆಲೂಯಾ. ನಿಮಗೆ ಗೊತ್ತಿಲ್ಲದಿದ್ದರೂ ನೀವು ಮಾಡ್ತೀರಿ. ಪ್ರತಿಯೊಬ್ಬ ಮನುಷ್ಯನು ಯುನೀಕ್ ಆಗಿ ಹುಟ್ಟಿದ್ದಾನೆ. ಪ್ರತಿಯೊಬ್ಬ ಮನುಷ್ಯನು ದೇವರ ಉದ್ದೇಶವಾಗಿ ಹುಟ್ಟಿದ್ದಾನೆ. ಪ್ರತಿಯೊಬ್ಬ ಮನುಷ್ಯನಿಗೆ ದೇವರು ಡೆಸ್ಟಿನಿಯನ್ನು ಆರ್ಡೈನ್ ಮಾಡಿಟ್ಟಿದ್ದಾನೆ. ನೀವು ಯಾರು ಕೂಡ ಅಕಸ್ಮಾತ್ ಆಗಿ ಹುಟ್ಟಿದವರಲ್ಲ, ನೀವು ಯಾವ ಮಿಸ್ಟೇಕ್ ಆಗಿ ಹುಟ್ಟಿದವರಲ್ಲ. ನಿಮಗೆ ಪ್ರತಿಯೊಬ್ಬರಿಗೆ ದೇವರು ಪ್ಲಾನ್ ಅನ್ನು ಸೆಟ್ ಮಾಡಿಟ್ಟಿದ್ದಾನೆ. ಆ ಪ್ಲಾನ್ ಅನ್ನು ನಡೆಯಲಿಕ್ಕೆ ಒಂದೇ ಒಂದು ಮಾರ್ಗ, ಅದು ದೇವರ ವಾಕ್ಯ. ದೇವರ ವಾಕ್ಯವನ್ನು ಮೆಡಿಟೇಟ್ ಮಾಡ್ರಿ. ಎಡಕ್ಕಾಗಲಿ ಬೆಳಕಾಗಲಿ ಹೋಗಬೇಡ್ರಿ. ಯು ವಿಲ್ ಬಿ ಇನ್ ದ ರೈಟ್ ಟೈಮ್, ದ ರೈಟ್ ಪ್ಲೇಸ್ ಅಂಡ್ ಯು ವಿಲ್ ಡೂ ದ ರೈಟ್ ಥಿಂಗ್ಸ್. Praise God. ಕೇಳ್ತಾ ಇದ್ದೀರಾ? ಹಲ್ಲೆಲೂಯಾ. ಯಾರು ನಿಮಗೆ ಪ್ರಾಫೆಸಿ ಕೊಡಬೇಕಾಗಿಲ್ಲ, ಯಾರು ನಿಮಗೆ ಪ್ರವಾದನೆ ಹೇಳಬೇಕಾಗಿಲ್ಲ. ಪ್ರಾಫೆಸಿ ಗಾಡ್ಸ್ ವರ್ಡ್, ದೇವರ ವಾಕ್ಯವನ್ನು ಮೆಡಿಟೇಟ್ ಮಾಡ್ರಿ. ಯು ವಿಲ್ ಬಿ ಇನ್ ದ ರೈಟ್ ಟೈಮ್, ದ ರೈಟ್ ಪ್ಲೇಸ್. ಪ್ರಾಫೆಸಿ ಅಂದ್ರೆ ಏನು? ನಿನ್ನ ಬಗ್ಗೆ ಇರುವಂಥದ್ದೇ ಹೇಳುವಂಥದ್ದು ಅಷ್ಟೇ. ಪ್ರಾಫೆಸಿ ಅಂದ್ರೆ ನೆಕ್ಸ್ಟ್ ರೋಡ್ ಅನ್ನು ನಿನಗೆ ತೋರಿಸುವಂತಹದ್ದು.
ಹೊಸ ಒಡಂಬಡಿಕೆ ಪ್ರಾಪಿಸಿ ನಿನ್ನ ಒಳಗೆ ಏನಿದೆ ಅದನ್ನು ಕಾಪಿ ಅವನ ಹತ್ರ ಇರುವುದು, ಒರಿಜಿನಲ್ ನಿನ್ನ ಹತ್ರ ಇರುವುದು. ಅವನು ಫೋಟೋ ಕಾಪಿ ಹೇಳುವುದು, ಕನ್ಫರ್ಮೇಶನ್. ಹಲ್ಲೆಲೂಯಾ. ಹೇಳ್ರಿ, ನಾವು ನೋಡುವವರಾಗಿ ನಡೆಯುವುದಿಲ್ಲ, ಅನಿಸಿಕೆಯಲ್ಲಿ ನಡೆಯುವುದಿಲ್ಲ, ನಂಬುವವರಾಗಿ ನಡೆಯುತ್ತೇವೆ. ನಂಬುವುದು ಯಾವುದನ್ನು? ದೇವರ ವಾಕ್ಯವನ್ನು. ದೇಹ ಎಂಬ ಮನೆಯಲ್ಲಿ ಇರುವ ತನಕ ನಾವು ಕರ್ತನಿಗೆ ದೂರದ ಪ್ರವಾಸಿಗಳಾಗಿದ್ದೇವೆ. ಫೇತ್ ಅಂತ ಹೇಳಿದ್ರೆ ಆತ್ಮದಲ್ಲಿ ಜೀವಿಸುವಂತಹದ್ದು. ಲಿವಿಂಗ್ ಫ್ರಮ್ ಯುವರ್ ಸ್ಪಿರಿಟ್ ಮ್ಯಾನ್. ನೀವು ಆತ್ಮದಲ್ಲಿ ಜೀವಿಸಿದಾಗ ನಿಮ್ಮ ದೇಹ ಹೇಳಿದಾಗೆ ನೀವು ಕೇಳುವುದಿಲ್ಲ, ನೀವು ಹೇಳಿದಾಗೆ ನಿಮ್ಮ ದೇಹ ಕೇಳ್ತದೆ. ಅದಕ್ಕೆ ಎಲ್ಲರೂ ಬೋಧಕರಾಗಬೇಡ್ರಿ, ಬೋಧಕರಾದ ನಮಗೆ ಕಠಿಣವಾದ ತೀರ್ಪಿದೆ. ಒಬ್ಬನ ಮಾತಿನಲ್ಲಿ ತಪ್ಪದಿದ್ದರೆ ಅವನು ಶಿಕ್ಷಿತನು, ಇಸ್ ಎ ಟ್ರೈನ್ ಮ್ಯಾನ್. ತನ್ನ ದೇಹವನ್ನೆಲ್ಲ ಸ್ವಾಧೀನ ಮಾಡಲು ಶಕ್ತನು. ದೇಹಕ್ಕೆ ಅನೇಕ ಬಾಜೆಲ್ ಬಡಾವು ಇದೆ, ಅದನ್ನೆಲ್ಲ ಫುಲ್ಫಿಲ್ ಮಾಡಲಿಕ್ಕೆ ನಾವು ಇರುವವರಲ್ಲ. ಈ ದೇಹವೇ ನಿಮಗೆ ಮಿಸ್ಗೈಡ್ ಮಾಡ್ತದೆ. 2-3 ದಿನ ವಾಕ್ಯವನ್ನು ಓದದಿದ್ದರೆ, ಮೆಡಿಟೇಟ್ ಮಾಡದಿದ್ದರೆ ನಿಮ್ಮ ದೇಹ ಮಿಸ್ಗೈಡ್ ಮಾಡ್ತದೆ. ಇದನ್ನು ಒಂದು ಪೈಸೆಗೆ ನಂಬೇಡ್ರಿ. ಹಲ್ಲೆಲೂಯಾ. ನೀವು ಏನು ಮಾಡ್ತೀರಿ, ನಿಮ್ಮ ಸ್ವಾಧೀನ ಮಾಡಿ ಕಾಸ್ಮೆಟಿಕ್ ಏನೋ ಹಾಕೋದ ಹಾಕಿ, ತೊಂದರೆ ಇಲ್ಲ. ಆದರೆ ನಿಮಗೆ 1 ರೂಪಾಯಿಗೆ ಲಾಭ ಮಾಡ್ತಂತ ಅನಿಸ್ಬೇಡ್ರಿ. ಅದು ಹಾಗೆ ಕೇಳಿದಾಗ ನಿಮ್ಮ ರೂಟ್ ಚೇಂಜ್ ಆಗ್ತದೆ. ಮಾರ್ಗವೇ ಬೇರೆ ಅದರದ್ದು ಮಾರ್ಗ, ಬಾರದ್ದು ಮಾರ್ಗ ಬೇರೆ ಬೇರೆ. ಡೆಕೋರೇಷನ್ಗಳು ಕಾಣ್ತವೆ, ಗ್ರೀನರಿ ಎಲ್ಲದಕ್ಕೆ. ಬೈಬಲ್ ಹೇಳ್ತೀವಿ, ವಿವೇಕಿಗೆ ಜೀವದ ಮಾರ್ಗವು ಮೇಲಕ್ಕೆ ಹೋಗ್ತದೆ, ಇವುಗಳನ್ನು ಹಿಡಿದವನು ಪಾತಾಳದಿಂದ ತಪ್ಪಿಸಿ ಕಾಪಾಡುವನು. ಪಾತಾಳದ ಬಗ್ಗೆ ತುಂಬ ಇದೆ ಮಾತಾಡೋದಾದರೆ. ಯಾರೆಲ್ಲ ಪಾತಾಳಕ್ಕೆ ಎಳೆದುಕೊಂಡು ಹೋಗ್ತಾರಂತ ಯೌವನಸ್ಥರಿಗೆ ಸ್ಪೆಷಲ್ ಆಗಿ ಹೇಳ್ತದೆ. ಇದೇ ಒಂದು ವಚನ ಓದ್ತೀನಿ ನಾ. ಓಕೆ, ಜಾನೋಕ್ತಿ. ಓದಿರಿ. 7ನೇ ಅಧ್ಯಾಯ 21ನೇ ವಚನ, ಜಾನೋಕ್ತಿ. ಓದಿ ಇಷ್ಟೇ. ಅವನನ್ನು ತನ್ನ ಸವಿ ಮಾತುಗಳಿಂದ ಬಲಾತ್ಕರಿಸಿ ಬಹಳವಾಗಿ ಪ್ರೇರಿಸಿ ಸಮ್ಮತಿಪಡಿಸುತ್ತಾಳೆ. ಹೋರಿಯು ವಧ್ಯಸ್ಥಾನಕ್ಕೆ ಹೋಗುವ ಹಾಗೆಯೂ ಬೇಡಿ ಬಿದ್ದಿರುವ ಮೂರ್ಖನು ದಂಡನೆಗೆ ನಡೆಯುವಂತೆಯೂ ಪಕ್ಷಿಯು ಬಲೆಯ ಕಡೆಗೆ ಓಡುವ ಮೇರೆಗೂ ಅವನು ತನ್ನ ಪ್ರಾಣಾಪಾಯವನ್ನು ತಿಳಿಯದೆ ಬಾಣವು ತನ್ನ ಕಾಳಿಜವನ್ನು ತೀವಿಯ ಕಡೆಗೆ ತಟ್ಟನೆ ಅವಳ ಹಿಂದೆ ಹೋಗುತ್ತಾನೆ. ಈಗ ಕಂದ, ನನ್ನ ಕಡೆಗೆ ಕಿವಿಗೊಡು. ದೇವರ ವಾಕ್ಯ ನಿನ್ನನ್ನು ಕರೀತದೆ. ಹೇಗೆ ಕರೀತದೆ? ಕಂದ. ಹೇಳ್ರಿ, ಕಂದ. ನೆಕ್ಸ್ಟ್, ನನ್ನ ಮಾತುಗಳನ್ನು ಆಲಿಸು, ನಿನ್ನ ಹೃದಯವು ಅವಳ ನಡತೆಯ ಕಡೆಗೆ ತಿರುಗದಿರಲಿ. ತಪ್ಪಿ ಹೋಗಿ ಅವಳ ಮಾರ್ಗದಲ್ಲಿ ನಡೆಯಬೇಡ. ಅವಳಿಂದ ಗಾಯಪಟ್ಟು ಬಿದ್ದವರು ಬಹುಮಂದಿ, ಹತರಾದವರೋ ಲೆಕ್ಕವೇ ಇಲ್ಲ. ಅವಳ ಮನೆಯು ಪಾತಾಳದ ದಾರಿ. ಯಾವ ದಾರಿ ಅದು? ಅವಳ ಮನೆಯು ಪಾತಾಳದ ದಾರಿ. ಅದು ಮೃತ್ಯುವಿನ ಅಂತಾಪುರ. ಅಂತಾಪುರಕ್ಕೆ ಇಳಿದು ಹೋಗುತ್ತದೆ ಮೃತ್ಯು. ಓನ್ಲಿ ಒನ್ ವೇ, ದ ವೇ ಆಫ್ ಲೈಫ್ ಇಸ್ ದ ವರ್ಡ್ ಆಫ್ ಗಾಡ್. ಪಕ್ಕದವರಿಗೆ ಹೇಳ್ರಿ, ಒಂದೇ ಒಂದು ಮಾರ್ಗ, ಅದು ಜೀವದ ಮಾರ್ಗ, ಅದು ವಾಕ್ಯದ ಮಾರ್ಗವಾಗಿದೆ. ಹಲ್ಲೆಲೂಯಾ. ನನಗೆ ಎನ್ಕರೇಜ್ ಮಾಡ್ತೇನೆ, ಕಾಲವನ್ನು ನೋಡಿದರೆ ನೀವು ಬೋಧಕರಾಗಬೇಕಿತ್ತು. ದೈವೋಕ್ತಿಗಳ ಮೂಲ ಪಾಠವನ್ನು ನಿಮಗೆ ತಿರುಗಿ ಕಲಿಸಿಕೊಡಬೇಕಾದ ಕಾರಣ ನೀವು ಹಾಲು ಕುಡಿಯತಕ್ಕವರದ್ದು ಗಟ್ಟಿಯಾದ ಆಹಾರವನ್ನು ತಿನ್ನತಕ್ಕವರಲ್ಲ. ಹಾಲು ಕುಡಿಯುವವನು ಕೂಸಿನಂತೆ ಇದ್ದು ನೀತಿಯ ವಾಕ್ಯದಲ್ಲಿ ಅನುಭವ ಇಲ್ಲದವನು. ಪ್ರೆಸ್ ಗಾಡ್. ಇದು ನಾನು ಮಾತಾಡೋದಿಲ್ಲ. ಪ್ರೆಸ್ ಗಾಡ್. ನನ್ನ ಸ್ಟಾರ್ಟಿಂಗ್ ಹೆಡ್ಲೈನೇ ಇಷ್ಟೆಲ್ಲ ಹೋಯಿತು. ನೀತಿಯ ವಾಕ್ಯದಲ್ಲಿ ಅನುಭವ ಇಲ್ಲದವನು. ಗಟ್ಟಿಯಾದ ಆಹಾರ ಯಾರಿಗೆ ಅಂದರೆ ಜ್ಞಾನದ ಇಂದ್ರಿಯಗಳು. ಕಮಲಟಿ, ಜ್ಞಾನದ ಇಂದ್ರಿಯಗಳು ಸಾಧನೆಯಿಂದ. ಕಮಲಟಿ, ಸಾಧನೆ. ಸಾಧನೆ ಅಂದರೆ ಏನು? ಪುನಃ 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 ಸಾಧನೆಯಿಂದ ಶಿಕ್ಷಿಸಿಕೊಂಡು ಟ್ರೈನ್ ಮಾಡಿದವು. ಗಟ್ಟಿಯಾದ ಆಹಾರ ಯಾವ ಪ್ರಯಾಸ್ತರಿಗೋಸ್ಕರ, ಅದೇ
ಅಂದರೆ ಜ್ಞಾನೇಂದ್ರಿಯಗಳನ್ನು ಸಾಧನೆಯಿಂದ ಶಿಕ್ಷಿಸಿಕೊಂಡು ಇದು ಒಳ್ಳೆಯದು ಅದು ಕೆಟ್ಟದು ಎಂಬ ಭೇದವನ್ನು ತಿಳಿದವರಿಗೋಸ್ಕರ. ವೆನ್ ಯು ಗ್ರೋ ಇನ್ ದ ಸ್ಪಿರಿಟ್, ಯಾವಾಗ ನೀವು ಆತ್ಮದಲ್ಲಿ ಬೆಳೆಯುತ್ತೀರಿ, ಯು ವಿಲ್ ರಿಸೀವ್ ಡಿಸರ್ನ್ಮೆಂಟ್. ಮಗುವಿಗೆ ಏನು ಗೊತ್ತಿರುವುದಿಲ್ಲ, ಮಗುವಿಗೆ ಬಿಳಿದದೆಲ್ಲ ಹಾಲು ಬುಡ್ಕಂತ ಕುಡಿತದೆ, ರೈಟ್? ಮೊನ್ನೊಂದು ಇದು ಬಂತು, ಮಗು ಸೂಜಿ ತಿಂದಿದಂತೆ, ಡಾಕ್ಟರ್ ಹೇಳಿದ್ದು ಆಪರೇಷನ್ ಮಾಡಬೇಕಂತ ನಿನ್ನೆ, ರೈಟ್? ಸೂಜಿ ತಿಂದಿತ್ತು, ಆಪರೇಷನ್ ಮಾಡಬೇಕಂತ ಹೇಳಿದರು. ಅನಸ್ತೇಸಿಯಾ ಕೊಡಲಿಕ್ಕೆ ಏನೋ ಭಯಪಡ್ತಾ ಇದ್ದಾರೆ. ಕಡೆಗೆ ನಮ್ಮ ಬ್ರದರ್ ಮೈಕ್ ಅವರ ಸೆಲ್ ಗ್ರೂಪಿನವರು ಏನು ಮಾಡಿದರು, ಒಂದು ಅಗ್ರಿಮೆಂಟಲ್ಲಿ ಪ್ರೇಯರ್ ಮಾಡಿದರು. ವಿದಿನ್ 15 ನಿಮಿಷದೊಳಗೆ ಸೂಜಿ ಕಕ್ಕ ಆಗಿ ಹೋಯಿತು. 3 ದಿನ ಇತ್ತಲ್ಲ, 2 ದಿನ, 15 ನಿಮಿಷದಲ್ಲಿ. ಅದು ಕಂತಿ ಕೂತ್ಕೊಂಡಿದೆ ಅಂತ ಹೇಳಿದ್ರು ಡಾಕ್ಟರ್ ಒಳಗೆ. ಮಗು ಏನೋ ತಿಂತದೆ, ಅದೇ ರೀತಿ ಸ್ಪಿರಿಚುವಲ್ ಬೇಬಿಗಳು ಏನೇನೋ ತಿಂತಾರೆ. ಅದು ಸಹ 8 ತಿಂಗಳ ಮಗು. ಅದು ನೀವು ಇನ್ನು ಮಕ್ಕಳಾಗುವುದಲ್ಲ, ನೀವು ಬೆಳೆಯಬೇಕು. ಬೆಳೆದಾಗ ಮಾತ್ರ ನಿಮಗೆ ಡಿಸರ್ನ್ಮೆಂಟ್ ಬರುತ್ತದೆ, ವಿವೇಚನೆ ಬರುತ್ತದೆ. ಇದು ಒಳ್ಳೆಯದು ಇದು ಕೆಟ್ಟದು ಎಂಬ ಭೇದವನ್ನು ಅರಿತುಗೋಸ್ಕರ ಪ್ರೇರಣೆ ನಾವೆಲ್ಲರೂ ದೇವರ ಸನ್ನಿಧಾನ ನಿಂತ್ಕೊಳ್ಳುವ. ಕಮ್ ಆನ್ ರೈಸ್, ಯು ವಿಲ್ ನೆವರ್ ಬಿ ದ ಸೇಮ್. ಜೀಸಸ್ ಲವ್ಸ್ ಯು ಸೋ ಮಚ್. ನಾನು ನಿಮಗೆ ಎನ್ಕರೇಜ್ ಮಾಡುತ್ತೇನೆ, ಮೆಡಿಟೇಟ್ ಗಾಡ್ಸ್ ವರ್ಡ್, ದೇವರ ವಾಕ್ಯವನ್ನು ಮೆಡಿಟೇಟ್ ಮಾಡ್ರಿ. ಥ್ಯಾಂಕ್ ಯು ಲಾರ್ಡ್, ಐ ವರ್ಷಿಪ್ ಯು. Glory, glory. Come on, lift up your hand and worship Him. Thank you. Thank you, Holy Spirit. Thank you, Jesus. Lord, I thank you. ಕರ್ತನೇ, ನಮ್ಮ ನೋಡುವ ಆತನನ್ನು ನಾವು ನೋಡುವರಾಗಿದ್ದೇವೆ. ನಿನ್ನ ವಾಕ್ಯವು ಸತ್ಯ, ನೀನು ಸತ್ಯವಾಗಿದ್ದೆ. ಪ್ರತಿಯೊಬ್ಬರು ಕರ್ತನೇ ವಾಕ್ಯದ ಮೂಲಕ ನಿನ್ನನ್ನು ಮತ್ತು ಅವರನ್ನು ನೋಡುವಂತೆ ಸಹಾಯ ಮಾಡು. ದ ವರ್ಲ್ಡ್ ರಿಪೋರ್ಟ್ ಏನು ಹೇಳುತ್ತದೆ, ಸಮ್ಟೈಮ್ಸ್ ವೈದ್ಯರ ರಿಪೋರ್ಟ್ ಏನು ಹೇಳುತ್ತದೆ, ಅದನ್ನು ಅವರು ಮಾತಾಡದೆ ನಿನ್ನ ವಾಕ್ಯದಲ್ಲಿ ಅವರು ಪ್ರಜ್ವಲಿಸುವಂತೆ, ಹೇಳುವಂತೆ ಅವರಿಗೆ ಸಹಾಯ ಮಾಡಬೇಕು ಪ್ರಾರ್ಥಿಸ್ತೇನೆ ಕರ್ತನೇ. ಆಗ ಅವರು ಹೆಜ್ಜೆಗಳು ನಿನ್ನಿಂದ ನೇಮಿಸಲ್ಪಡುತ್ತವೆ. ಮನುಷ್ಯನು ಮನಸ್ಸಿಗೆ ಬಂದ ದಾರಿಯನ್ನು ಆರಿಸಿದರು, ಯೆಹೋವನು ಅವನಿಗೆ ಒಂದು ಯೋಜನೆಯನ್ನು ಮಾಡಿಟ್ಟಿದ್ದಾನೆ. ಪ್ರತಿಯೊಬ್ಬರು ನಿಮಗೆ ಆತನ ಯೋಜನೆಯನ್ನು ಮಾಡಿಟ್ಟಿದ್ದಾನೆ. ಯಾರು ನೀವು ಆನ್ಲೈನಲ್ಲಿ ವಾಚ್ ಮಾಡ್ತಾ ಇದ್ದೀರಿ, ವಾಟ್ಸಪ್ಪಲ್ಲಿ ಕೇಳ್ತಾ ಇದ್ದೀರಿ, ಯೂಟ್ಯೂಬಲ್ಲಿ ವಾಚ್ ಮಾಡ್ತಾ ಇದ್ದೀರಿ, ಯು ಆರ್ ಸೋ ಪ್ರೀಷಿಯಸ್. ಗಾಡ್ ಆರ್ಡೈನ್ ಯುವರ್ ಸ್ಟೆಪ್. ದೇವರು ನಿಮಗೆ ಸರಿಯಾದ ವ್ಯಕ್ತಿಗಳನ್ನು ಸರಿಯಾದ ಸಮಯಕ್ಕೆ ಸರಿಯಾದ ಪ್ಲೇಸಿಗೆ ಇಟ್ಟಿದ್ದಾನೆ, ಸರಿಯಾದ ಉದ್ದೇಶಕ್ಕೋಸ್ಕರ ಇಟ್ಟಿದ್ದಾನೆ. ಫಾದರ್, ಐ ಥ್ಯಾಂಕ್ ಯು. ಕಮ, ನನ್ನೊಟ್ಟಿಗೆ ಜಸ್ಟ್ ಎಗ್ರಿ ಆಗಿರಿ ಕರ್ತನೆ. ಸರಿಯಾದ ವ್ಯಕ್ತಿಗಳು ಸರಿಯಾದ ಸಮಯದಲ್ಲಿ ಸರಿಯಾದ ಪ್ಲೇಸಲ್ಲಿ ಸರಿಯಾದ ಉದ್ದೇಶಕ್ಕೆ ಯೇಸುವಿನ ನಾಮದಲ್ಲಿ ನನಗೆ ಕನೆಕ್ಟ್ ಆಗಲಿ. ನಿನ್ನ ಚಿತ್ತವಿಲ್ಲದ ಯಾವ ವ್ಯಕ್ತಿಯು ಯಾವ ಕಾಲ್ಗಳು ಯೇಸುವಿನ ನಾಮದಲ್ಲಿ ನನಗೆ ಬರುವುದೇ ಬೇಡ. ಜ್ಞಾನವನ್ನು ಪಡೆ, ಆಗ ಕೆಟ್ಟ ಮಾತನಾಡುವವರಿಂದ ತಪ್ಪಿಸಿಕೊಳ್ಳುವೆ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಕರ್ತನೆ, ಇವರು ಪ್ರೊಟೆಕ್ಟ್ ಆಗಲಿ, ಇವರು ಬ್ಲೆಸ್ ಆಗಲಿ, ಇವರ ಅಂತರದಲ್ಲಿ ಎದ್ದೇಳಲಿ. ಕಮಲ್ ಹೇಳ್ರಿ, ನಾನು ಸರಿಯಾದ ಸಮಯದಲ್ಲಿ ಸರಿಯಾದ ಜಾಗದಲ್ಲಿ ಇರುತ್ತೇನೆ. ನನ್ನ ಹೆಜ್ಜೆಗಳು ದೇವರಿಂದ ನೇಮಿಸಲ್ಪಟ್ಟಿದೆ. ನಾನು ದೇವರಿಂದ ನೇಮಿಸಲ್ಪಟ್ಟವನು. ನಾನು ಯೋಗ್ಯವಾದ ಮಾತುಗಳನ್ನು ಮಾತಾಡುತ್ತೇನೆ. ನಾನು ಪವಿತ್ರಾತ್ಮನಿಂದ ತುಂಬಲ್ಪಟ್ಟಿದ್ದೇನೆ. ನಾನು ದೇವರಿಂದ ಹುಟ್ಟಿದವನು. ನನ್ನಲ್ಲಿರುವ ಆತನು ಲೋಕದಲ್ಲಿ ಇರುವವನಿಗಿಂತ ಹೆಚ್ಚಿನವನು. ಅದರಿಂದ ಎಲ್ಲ ಸುಳ್ಳುಗಳನ್ನು ನಾನು ಜಯಿಸಿದವನಾಗಿದ್ದೇನೆ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್. ಐ ಬ್ಲೆಸ್ ಈಚ್ ಅಂಡ್ ಎವ್ರಿ ಒನ್. ಎವ್ರಿ ಆಪರೇಷನ್, ಎವ್ರಿ ಸಿಕ್ನೆಸ್, ಎವ್ರಿ ಪೇನ್ ಅಂಡ್ ಎವ್ರಿ kind of disease, I command you, live from their body. Be free by the power of the Holy Ghost. Be healed now in the name of Jesus. ಪ್ರತಿಯೊಂದು ಕುಟುಂಬದಲ್ಲಿ ಸಮಾಧಾನ ಉಂಟಾಗಲಿ. ಪ್ರತಿಯೊಂದು ಕೆಲಸದಲ್ಲಿ ಸಮಾಧಾನ ಉಂಟಾಗಲಿ. ಯಾರು ಕಂಪನಿಯಲ್ಲಿದ್ದಾರೆ ಅವರು ಸಮಾಧಾನ ಉಂಟಾಗಲಿ. ಇನ್ ದ ನೇಮ್ ಆಫ್ ಜೀಸಸ್. ಅವರು ಹೋಗುವಾಗ ಬರುವಾಗ ಅವರಿಗೆ ಶುಭವೇ ಉಂಟಾಗಲಿ. ಎಲ್ಲರಿಂದ ಅವರಿಗೆ ಶುಭ ಉಂಟಾಗಲಿ. ಥ್ಯಾಂಕ್ ಯು ಲಾರ್ಡ್. ಕರ್ತನೆ, ಎಲ್ಲ ಮಹಿಮೆಯನ್ನು ನಾವು ನಿನಗೆ ಸಲ್ಲಿಸ್ತಾ ಇದ್ದೇವೆ ಯೇಸು ನಾಮದಲ್ಲಿ ತಂದೆ. ಆಮೆನ್. ಚಪ್ಪಾಳೆ ತಟ್ಟು ಕರ್ತನಿಗೆ ಒಂದು ಸ್ತೋತ್ರವನ್ನು ಸಲ್ಲಿಸುವ. ಓಕೆ,
ನಾವು ಮುಖ್ಯವಾದ ಭಾಗಕ್ಕೆ ನಾವು ಬಂದಿದ್ದೇವೆ. ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ನಿಮ್ಮ ಕೈಯಲ್ಲಿ ತೆಗೆದುಕೊಳ್ಳ್ರಿ. ಕಾಣಿಕೆಯನ್ನು ತೆಗೆದುಕೊಳ್ಳುವಾಗ ಬ್ರದರ್ ವೈಗಲ್ರವರು ಮುಂದೆ ಬಂದು ಒಂದು ವರ್ಷಿಪ್ ಸಾಂಗ್ ಅನ್ನು ಅವರು ಹಾಡ್ತಾರೆ, ಆರಾಧಿಸ್ತಾರೆ. ಕಮ್ ಬ್ರದರ್ ವೈಗಲ್. ಓಕೆ, ಯಾರು ನೀವು ಆನ್ಲೈನಲ್ಲಿ ವಾಚ್ ಮಾಡ್ತಾ ಇದ್ದೀರಿ, ಇಫ್ ಯು ವಾಂಟ್ ಟು ಸೋ, ಒಂದು ವೇಳೆ ನಿಮಗೆ ಆಫರಿಂಗ್ ಕೊಡಲಿಕ್ಕಿದೆ, ಇಫ್ ಯು ವಿಲ್ಲಿಂಗ್ ನೀವು ಕೊಡಬಹುದು. ಯಾರಿಗೂ ಬಲಾತ್ಕಾರ ಇಲ್ಲ, ಯಾರಿಗೂ ಫೋರ್ಸ್ ಇಲ್ಲ. ಓಕೆ, ಐ ಆಮ್ ಗೋಯಿಂಗ್ ಟು ಪ್ರೇ ಫಾರ್ ಯು. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ದೇವರೇ, ಭೂಮಿಯು ಅದರಲ್ಲಿರುವ ಸಮಸ್ತವು ನಿನ್ನದು. ನಾವು ನಿನ್ನ ಮಕ್ಕಳಾಗಿದ್ದೇವೆ. ನಿನ್ನದು ಏನಾಗಿದೆ ಅದೆಲ್ಲವೂ ನಮ್ಮದು. ಥ್ಯಾಂಕ್ ಯು. ನೀನು ಕೊಟ್ಟದ್ದನ್ನೇ ನಾವು ನಿನಗೆ ಕೊಡ್ತಾ ಇದ್ದೇವೆ. ಇದು ನಿನಗೆ ಇಷ್ಟ ಯಜ್ಞ, ಸುಗಂಧ ವಾಸನೆ. ಥ್ಯಾಂಕ್ ಯು ಮಾಸ್ಟರ್. ಕರ್ತನೆ, ಯಾರು ಆನ್ಲೈನಲ್ಲಿ ಬಿತ್ತುತ್ತಾ ಇದ್ದಾರೋ ಕರ್ತನೆ, ಅವರೆಲ್ಲರನ್ನು ನಾವು ಬ್ಲೆಸ್ ಮಾಡ್ತಾ ಇದ್ದೇವೆ. ನಮ್ಮ ತಂದೆಯಾದ ದೇವರು ತನ್ನ ಐಶ್ವರ್ಯ ಪ್ರಭಾವಕ್ಕೆ ತಕ್ಕ ಹಾಗೆ ಇವರ ಪ್ರತಿಯೊಂದು ಕೊರತೆಗಳನ್ನು ನೀಗಿಸುವನಾಗಿದ್ದಾನೆ. ಯೇಸು ನಾಮದಲ್ಲಿ ಎಲ್ಲ ಕೊರತೆ, ದಾರಿದ್ರ್ಯತನವೇ ಯೇಸು ನಾಮದಲ್ಲಿ ಇವರನ್ನು ಬಿಟ್ಟು ಹೋಗಲಿ. ಐ ಪ್ರೊನೌನ್ಸ್ ಯುವರ್ ಬ್ಲೆಸ್ಸಿಂಗ್ and protection and the favor of God in Jesus' name. Amen, 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 amen. ಕರ್ತನೇ ನನ್ನುಸಿರೇ, ಯೇಸುವೇ ನನ್ನ ದೇವರೇ, ಉಸಿರಿರುವವರೆಗೂ ನಿನ್ನಾಮವನ್ನು ಎಂದೆಂದು ಆರಾಧಿಸುವೆ. ಕರ್ತನೇ ನನ್ನುಸಿರೇ, ಯೇಸುವೇ ನನ್ನ ದೇವರೇ, ಉಸಿರಿರುವವರೆಗೂ ನಿನ್ನಾಮವನ್ನು ಎಂದೆಂದು ಆರಾಧಿಸುವೆ. ಆರಾಧಿಸುವೆ ನಿನ್ನನೇ, ಆರಾಧಿಸುವೆ ನಿನ್ನನೇ, ಆರಾಧಿಸುವೆ ನಿನ್ನನೇ, ಆರಾಧಿಸುವೆ ನಿನ್ನನೇ. ಸರ್ವವನ್ನು ಸೃಷ್ಟಿಸಿದ ಸರ್ವಶಕ್ತನಾದ ದೇವರೇ, ಸರ್ವವನ್ನು ಸೃಷ್ಟಿಸಿದ ಸರ್ವಶಕ್ತನಾದ ದೇವರೇ, ಸಾಷ್ಟಾಂಗವೆರಗಿ ಶರೀರವ ಬಾಗಿ ಆರಾಧನೆ ಮಾಡುವೆನು. ಸಾಷ್ಟಾಂಗವೆರಗಿ ಶರೀರವ ಬಾಗಿ ಆರಾಧನೆ ಮಾಡುವೆನು. ಆರಾಧನೆ ಮಾಡುವೆನು, ಆರಾಧನೆ ಮಾಡುವೆನು. ಆರಾಧಿಸುವೆ ನಿನ್ನನೇ, ಯೇಸುವೇ, ಆರಾಧಿಸುವೆ ನಿನ್ನನೇ, ಆರಾಧಿಸುವೆ, ಆರಾಧಿಸುವೆ ನಿನ್ನನೇ, ಆರಾಧಿಸುವೆ ನಿನ್ನನೇ. ಮಹಿಮೆಗೆ ಯೋಗ್ಯ ನೀನೇ ಎಂದು ಆರದಂತ ಬೆಳಕೆ, ಮಹಿಮೆಗೆ ಯೋಗ್ಯ ನೀನೇ ಎಂದು ಆರದ
ಆರದಂತ ಬೆಳಕೆ ಮೊಣಕಾಲುಗಳಲ್ಲಿ ಊರಿನ ನಿಂತು ನಿನ್ನನ್ನೇ ಆರಾಧಿಸುವೆನು ಮೊಣಕಾಲುಗಳಲ್ಲಿ ಊರಿನ ನಿಂತು ನಿನ್ನನ್ನೇ ಆರಾಧಿಸುವೆನು ನಿನ್ನನ್ನೇ ಆರಾಧಿಸುವೆನು ನಿನ್ನನ್ನೇ ಆರಾಧಿಸುವೆನು ಆರಾಧಿಸುವೆ ನಿನ್ನನೇ ಹಾಡುವ ಎಲ್ಲರೂ ಆರಾಧಿಸುವೆ ಆರಾಧಿಸುವೆ ನಿನ್ನನೇ ಯೇಸುವೇ ಆರಾಧಿಸುವೆ ನಿನ್ನನೇ ಜೀಸಸ್ ಗ್ಲೋರಿ ಆರಾಧಿಸುವೆ ನಿನ್ನನೇ ಎಲ್ಲರೂ ಸೇರಿ ಒಟ್ಟಾಗಿ ಸೇರಾಡುವ ಆರಾಧಿಸುವೆ ನಿನ್ನನೇ ಯೇಸುವೇ ಆರಾಧಿಸುವೆ ನಿನ್ನನೇ ಕೊನೆಯ ಸಲ ಒಟ್ಟಾಗಿ ಆರಾಧಿಸುವೆ ಆರಾಧಿಸುವೆ ನಿನ್ನನೇ worship you Lord ಆರಾಧಿಸುವೆ ನಿನ್ನನೇ ಪ್ರೈಸ್ ಗಾಡ್ ಇನ್ನೊಮ್ಮೆ ಜೋರಾಗಿ